ಹಲೋ, ಎಲ್ಲರಿಗೂ ನಮಸ್ಕಾರ. ನಾವು ನಿನ್ನೆ ಲಕ್ನೋ ಸೂಪರ್ ಜೈಂಟ್ಸ್ನ ಒಂಥರ ಡಿಸೈಸಿವ್ ಆಗಿ ಸೋಲಿಸಿ ನಮ್ಮ ಸಂಜೀವ್ ಗೋಯನ್ಕ ಕಣ್ಣಿಂದ ರಕ್ತ ಕಣ್ಣೀರ್ ಬರ್ಸಿ ಇವತ್ತು ಬಂದಿದ್ದೀವಿ. ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತೀನಿ ಅಂದರೆ, ಈ ಎಪಿಸೋಡಲ್ಲಿ ನನಗೆ ಲಾಸ್ಟ್ ಎಪಿಸೋಡ್ನಲ್ಲಿ ಈ ಪಾಡ್ಕಾಸ್ಟ್ನಲ್ಲಿ 3 ಜನ ಫ್ರೆಂಡ್ಸ್ ಇದ್ರು. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಐ ಸಿ ಓನ್ಲಿ ಕೊಲೀಗ್ಸ್. ನಂಗೆ ಯಾರು ಫ್ರೆಂಡ್ಸ್ ಇಲ್ಲ, ಯಾಕಂದರೆ ಅವರೆಲ್ಲರೂ ಟಿಕೆಟ್ ಹೆಂಗೋ ತಗೊಂಡು ಹೋಗ್ಬಿಟ್ಟು ಬಂದ್ಬಿಟ್ರು. ನನ್ನ ಯಾರು ಕರೀಲೂ ಇಲ್ಲ, ಕರ್ಕೊಂಡು ಹೋಗ್ಲಿಲ್ಲ. ಸೊ ಫ್ರೆಂಡ್ಶಿಪ್ ಎಂಡ್ಸ್ ಹಿಯರ್. ಇನ್ನೇನಿದ್ರು ಜಸ್ಟ್ ಕೊಲೀಗ್ಸ್ ಅಷ್ಟೇ. ಅದಾದ್ಮೇಲೆ ನಮ್ದು ಮುಂಚೆ ಎವ್ರಿ ಟೈಮ್ ಬರ್ತಾ ಇದ್ದಿದ್ದು ಸಹನ್ ಅವರು ಸ್ವಲ್ಪ ಬ್ಯುಸಿ ಇದ್ರು ಇಷ್ಟು ದಿನ. ಈಗ ಅವರು ವಾಪಸ್ ಬಂದಿದ್ದಾರೆ. ಸೊ ಅವ್ರಿಗೂ ವೆಲ್ಕಮ್ ಮಾಡ್ತಾ ನಮ್ಮ ರೆಗ್ಯುಲರ್ಸ್ ವಿಷ್ಣು ಆಮೇಲೆ ಸಾತ್ವಿಕ್ ನ ವೆಲ್ಕಮ್ ಮಾಡ್ತಾ ಇದೀನಿ ಈಗ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಎಲ್ರಿಗೂ, ಎಸ್ಪೆಷಲಿ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅದನ್ನು ಅವ್ರಿಗೂ ನಮಸ್ಕಾರ. ಯಾರು ಗೊತ್ತಿಲ್ಲ. ಸೊ ಫಸ್ಟ್ ಆಫ್ ಆಲ್ ಇದನ್ನ ನಾನು ಒಂಥರ ಕಲ್ ಮನ್ಸ್ ಮಾಡ್ಕೊಂಡು ಈ ಕ್ವೆಶನ್ ಕೇಳ್ತಾ ಇದೀನಿ. ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನೆನ್ನೆ? ಹೆಂಗಿತ್ತು ಅಂದ್ರೆ ಅದನ್ನ ನೀನು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಬಿಡು. ಖುಷಿ ಏನಾಗಿತ್ತು ಅಂದ್ರೆ 146 ಸ್ಕೋರ್ ಅವ್ರದ್ದು, ನಾವು 149 ಆರಾಮಾಗಿ ಕೊಡಿದ್ವಿ. ಯಾರನ್ನು ಚೆನ್ನಾಗ್ ಆಡ್ಲಿಲ್ಲ, ಯಾರನ್ನು ಕೆಟ್ಟದಾಗೂ ಆಡ್ಲಿಲ್ಲ. ಅದೊಂಥರ LSG ಜೊತೆ ಮ್ಯಾಚ್ ಹೆಂಗಿರುತ್ತೋ ಹಂಗಿತ್ತು. ಸೊ ನಂಗೂ ಒಂಥರ ಅಷ್ಟೊಂದೇನ್ ಬೇಜಾರಾಗ್ಲಿಲ್ಲ. ಏನಾದ್ರು ಇವೆಂಟ್ ಫುಲ್ ಥಿಂಗ್ಸ್ ಎಲ್ಲ ಆಗ್ಬಿಟ್ಟಿ. ಒಂದೇನಂದ್ರೆ ರಿಷಬ್ ಪಂತ್ ಅಂದ್ರೆ ರಿಟೈರ್ಡ್ ಔಟ್ ಆಗಿದ್ದು ನಾನು ಅಪ್ ಕ್ಲೋಸ್ ನೋಡ್ಬೇಕು ಅಂತ ಆಸೆ ಇತ್ತು, ಬಟ್ ಅದನ್ನ ಸ್ಕ್ರೀನ್ ನಲ್ಲಿ ನೋಡ್ಬೇಕಾಯ್ತು, ಅದೊಂದು ಬೇಜಾರಾಯ್ತು. ಬಟ್ ಅದ್ ಬಿಟ್ರೆ ಇನ್ನೇನು ನಾನು ಮಿಸ್ ಮಾಡ್ಲಿಲ್ಲ, ಅದೊಂದು ಖುಷಿ ಇದೆ. ಹೇಳ್ಬೇಕಂದ್ರೆ ರಿಷಬ್ ಪಂತ್ ಆಡಿದ್ದು ಫಸ್ಟ್ 3 ಬಾಲ್ಸ್ ಪ್ಲೇ ಅಂಡ್ ಮಿಸ್ ಮಾಡ್ದ. ಅವಾಗ ನಮ್ ಡಿಜೆ ಪಾ ಅಂತ 3 ಬಾಲ್ಗೂ ಹಾಕಿ ನಮ್ನೆಲ್ಲಾರ್ನು ಅಂದ್ರೆ ದಟ್ ಈಸ್ ಹೌ ಯು ಎಂಗೇಜ್ ಅ ಕ್ರೌಡ್ ಅಂತ ಅನಿಸ್ತು. ಬಿಕಾಸ್ ಆಫ್ಟರ್ ಎವ್ರಿ ಬಾಲ್ ಹಿ ವಾಸ್ ಸಾರ್ಟ್ ಆಫ್ ಸ್ಪ್ಯಾಮಿಂಗ್ ಪಾ ಪಾ ಅಂತ. ಆಮೇಲೆ ಪಂತ್ಗೂ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಬಾಲ್. ಏಜಲ್ವುಡ್ ಬೇರೆ ಆತರ ಮಾಡ್ತಿಯಾನೆ, ಒಳಗ್ ಬರ್ತಿದ್ಯಾ ಒಳಗ್ ಹೋಗ್ತಿದ್ಯಾ, ಅದೇ ಲೆಂತ್ ಅದೇ ಲೈನ್ ಗೊತ್ತು ಎಲ್ಲಿ ಬರ್ತಿದೆ ಅಂತ, ಬಟ್ ಬಾಲ್ ಇಸ್ ಮೂವಿಂಗ್ ಅರೌಂಡ್ ಟೂ ಮಚ್ ಅಂತ. ಅವ್ನ್ಗೆ ಎಲ್ಬೋ ಅಲ್ಲಿ ಹೊಡೆದಾದ್ಮೇಲೆ ನಾನು ಹೇಳ್ದೆ ವಿಷ್ಣುಗೆ, ಇಟ್ಸ್ ಲುಕಿಂಗ್ ಗುಡ್ ಬ್ರೋ, ಇಟ್ಸ್ ಲುಕಿಂಗ್ ಗುಡ್ ಬ್ರೋ ಅಂತ. ಆಮೇಲೆ ಇವ್ನ್ ಫಿಸಿಯೋ ಬಂದ, ದಡಿಯಾ ಫಿಸಿಯೋ ಓಡ್ಕೊಂಬರು ಅಷ್ಟೊತ್ತಿಗೆ 10 ನಿಮಿಷ ಆಯ್ತು. ಬಂದು ಆಮೇಲೆ ಹೇಳ್ದಪ್ಪ, ನೀನು ಆಡ್ಬೇಡ, ನಿನ್ ಕೈಲಿ ಕೆಪಾಸಿಟಿ ಇಲ್ಲ ಅಂದ್ಬಿಟ್ಟು ಕಳಿಸ್ದ ಕೂರ್ಸಕ್ಕೆ. ಬಟ್ ಆಫ್ಟರ್ ಟು ಇಸ್ ಕ್ರೆಡಿಟ್ ಹಿ ಕೇಮ್ ಬ್ಯಾಕ್ ಅಂಡ್ ಏನೋ 2-3 ಬಾಲ್ ಆಡ್ದ ಅಷ್ಟೇ. ಟೇಕ್ಸ್ ಲಾಟ್ ಆಫ್ ಕರೇಜ್ ಅಂಡ್ ಸ್ವಲ್ಪ ಹರ್ಷ ಭೋಗ್ಲೆ ತರ ಹೇಳ್ಬೇಕಂದ್ರೆ ಯು ಕಟ್ ಟು ಅಡ್ಮೈರ್ ಹಿಮ್. ವಿಷ್ಣು ಹೇಳ್ತಾನೆ ಇನ್ನೂ ಚೆನ್ನಾಗಿ. ಬಟ್ ಚೆನ್ನಾಗಿತ್ತು. ಅಂದ್ರೆ ಓವರ್ ಆಲ್ ದ ಸ್ಟೇಡಿಯಂ ಅಟ್ಮಾಸ್ಫಿಯರ್ ನೀನ್ ಹೇಳ್ದಂಗೆ ಇಟ್ ಇಸ್ ನಾಟ್ ಲೈಕ್ ಅ ಬಿಗ್ ಮ್ಯಾಚ್ ವೇರ್ ಯು ನೋ ವಾಟ್ ಟು ಎಕ್ಸ್ಪೆಕ್ಟ್. ಸ್ವಲ್ಪ ಬ್ಯಾಂಟರ್ ಇರುತ್ತೆ, ಸ್ವಲ್ಪ ಫ್ಲೋ ಇರುತ್ತೆ, ಬ್ಯಾಕ್ ಅಂಡ್ ಫೋರ್ತ್ ಇರುತ್ತೆ. LSG ಫ್ಯಾನ್ಸ್ ಇದ್ದಿದ್ದ ಸ್ಟೇಡಿಯಂ ಅಲ್ಲಿ ಇಬ್ರು ಗೋಯನ್ಕಾ ಮತ್ತೆ ಇನ್ನೊಬ್ಳು ಯಾರು ಗೊತ್ತಿಲ್ಲ ಯಾರು ಅಂತ, ಅಪಾರ್ಟ್ ಫ್ರಮ್ ದ ಪ್ಲೇಯರ್ಸ್ ಅಂಡ್ ಸಪೋರ್ಟ್ ಸ್ಟಾಫ್ ಫ್ಯಾಮಿಲೀಸು ಇತ್ತಿಲ್ಲ. ಏನು ಇತ್ತಿಲ್ಲ, ಇದ್ದಿದ್ದೇ ಬರೀ ಎಲ್ಲಾರು RCB ಫ್ಯಾನ್ಸ್, ಎಲ್ಲಿ ನೋಡಿದ್ರು RCB ಫ್ಲಾಗ್ಸ್. ಸೊ ಇಟ್ ವಾಸ್ ವೆರಿ ಒನ್ ಡೈರೆಕ್ಷನಲ್, ಒನ್ ಡೈಮೆನ್ಷನಲ್. ಇವನ್ ದ ಪ್ಲೇ, ಇವನ್ ವಾಟ್ ಪ್ಲೇಡ್ ಔಟ್ ಆನ್ ದ ನೈಟ್ ವಾಸ್ ದ ಸೇಮ್. ನನ್ಗೆ ಒಂದಂತೂ ಅರ್ಥ ಆಗ್ತಿಲ್ಲ. ಎಲ್ಲರೂ ಅದು ಏನಕ್ಕೋ LSG ಗ್ರೇಟ್ ಟೀಮ್ ಅಲ್ಲ, ಏನೋ ಆವ್ರೇಜ್ ಟೀಮ್ ಅಂತ ಹೇಳ್ತಿದ್ದಾರೆ. ಬಟ್ ನೋಡ್ಬೇಕಂದ್ರೆ LSG ಇಸ್ ದ ಓನ್ಲಿ ಟೀಮ್ ಈ ಸೀಸನ್ ಅಲ್ಲಿ RCB ನ ಬಿಲೋ 200 ರೆಸ್ಟ್ರಿಕ್ಟ್ ಮಾಡಿರೋದು. ಸೊ ಗ್ರೇಟ್ ಪರ್ಫಾರ್ಮೆನ್ಸ್ ಬೈ LSG ಅಂತ ಹೇಳ್ಬೇಕಂದ್ರೆ. ಗ್ರೇಟ್ ಬೌಲಿಂಗ್ ಲೈನ್ ಅಪ್. ಇನ್ನ ಒಂದೇನಂದ್ರೆ ರಿಷಬ್ ಪಂತ್ ಇಂಜೂರ್ ಆಗ್ಬೇಕಾದ್ರೆ ಆ ಸೀಕ್ವೆನ್ಸ್ ಬಿಡ್ತು ಅಂತಂದ್ರೆ, ಟು ಬಿ ಆನೆಸ್ಟ್, ಅಷ್ಟೊಂದು RCB ಮ್ಯಾಚ್ ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ ಬೇರೆ ಮ್ಯಾಚ್ ಕಂಪೇರ್ ಮಾಡ್ತು ಅಂತಂದ್ರೆ ಅಷ್ಟೊಂದು ಇಂಪ್ರೆಸಿವ್ ಅಂತ ನಂಗೆ ಅನಿಸ್ಲಿಲ್ಲ. ಒಂದೇನು ಅಂತಂದ್ರೆ, ಒಂದು ಒಳ್ಳೇದೇನು ಅಂತಂದ್ರೆ ಕಂಪ್ಲೀಟ್ಲಿ RCB ಡಾಮಿನೇಟೆಡ್ ಕ್ರೌಡ್. ಗೋಯಕಾನು ಮೋಸ್ಟ್ಲಿ RCB ಜರ್ಸಿ ಹಾಕೊಂಡೆ ಕೂತಿದ್ದ ಅಲ್ಲಿ. ಗೊತ್ತಿಲ್ಲ, ಯಾಕಂದ್ರೆ ಲಿಟ್ರಲಿ ಒಬ್ರು ಕಾಣಿಸ್ತಿಲ್ಲ ಬೇರೆ LSG ಫ್ಯಾನ್ಗಳು ಎಸ್ಪೆಷಲಿ. ಏಕನಲ್ಲೇ ಕಾಣಿಸಲ್ಲ, ಚಿನ್ನ ಸೊಮ್ನಲ್ಲಿ ಎಲ್ಲಿಂದ ಕಾಣಿಸ್ತಾರ. ಅದೇ ಹೇಳಿಲ್ವಾ, ಗೋಯಂಕಾನು ಮೋಸ್ಟ್ಲಿ RCB ಜರ್ಸಿ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದ. ಆಮೇಲಿಂದ ಈ ಇನ್ನೊಂದು ಅಂದ್ರೆ ಈಗ ಚೆನ್ನೈ ಮ್ಯಾಚ್, ಮುಂಬೈ ಮ್ಯಾಚ್ ಹತ್ರ ಬಿಗ್ ಗೇಮ್ಸ್ಗೆ ಒಂದ್ ಸ್ವಲ್ಪ ಅಂದ್ರೆ ಬಿಗ್ ಮ್ಯಾಚ್ ಫೀಲ್ಸ್ ಬರುತ್ತಲ್ಲ, ಆತರ ಫೀಲ್ಸ್ ಅನ್ನಿಸ್ಲೇ ಇಲ್ಲ. ಎಲ್ಲಾ ಬಂದಿದ್ ಜನ ಎಲ್ಲಾನು ಅಲ್ಲಿ ಅಂದ್ರೆ
ಸುಮ್ನೆ ಫೋಟೋ ತೆಗಿಸ್ಕೊಳಕ್ಕೆ ಡ್ಯಾನ್ಸ್ ಮಾಡಕ್ಕೆ ಬಂದಿದ್ರು ಅದಕ್ಕದ ಜನ. ಅದು ನಮ್ ತರಾನೇ ಎಲ್ಲಾರ್ಗು ಅಂದ್ರೆ ಲಾಸ್ಟ್ ಮಿನಿಟ್ ಟಿಕೆಟ್ ಸಿಕ್ಕು ಬಂದಿರೋ ತರಾನೇ ಇತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಚ್ಗೆ. ನಾನು ಆಕ್ಚುಲಿ ಏನಕ್ಕೆ ಗೊತ್ತಾ ಹೋಗಿದ್ದು ಮ್ಯಾಚ್ಗೆ ನೆನ್ನೆ, ಆರ್ ಸಿ ಬಿ ಪಕ್ಕ ಗೆಲ್ಲುತ್ತೆ ಅಂತ ಹೋಗಿದ್ದು. ನಾನು ಲಾಸ್ಟ್ 2 ಮ್ಯಾಚ್ ಹೋಗಿದ್ದು ಆರ್ ಸಿ ಬಿ ಸೋತಿದ್ರು, ಅದಕ್ಕೆ ಅಟ್ಲೀಸ್ಟ್ ಈ ಟೈಮ್ ಆದ್ರೂ ಗೆಲ್ತಾರೆ ಅಂತ ಹೋದೆ. ನೋಡಿದ್ರೆ ಅದೇ ಆಯ್ತು ಕತೆ. ಓಕೆ, ಸೊ ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ ಏನು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ ಅಂತ ಗೊತ್ತಾಯ್ತು. ಸೊ ಈ ಒಂದು ಆನ್ಸರ್ ಸಿಕ್ಕಾದ್ಮೇಲೆ ನಾನು ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ. ಯಾರಿಗಾರು ಏನಾದ್ರು ಈ ಬ್ಯಾಟಿಂಗ್ ಬಗ್ಗೆ ಏನಾದ್ರು ಹೇಳಕ್ ಏನಾದ್ರು ಇದೆಯಾ? ಅಥವಾ ನಮ್ ಬೌಲಿಂಗ್ ನಲ್ಲಿ ರಸಿಕ್ ಆಬ್ವಿಯಸ್ಲಿ, ಬಟ್ ಅವನು ಲಾಸ್ಟ್ ಅಲ್ಲಿ 2 ತೆಗ್ದ, ಮುಕುಲ್ದು ಆಮೇಲೆ ಆವೇಶ್ ಖಾನ್ದು. ಆ ಅದ್ ಬಿಟ್ರು ಪಾಪ ಚೆನ್ನಾಗ್ ಮಾಡಿಲ್ಲ ಅಂತಿಲ್ಲ, ಬಟ್ ಏನ್ ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್ ಏನಲ್ಲ. ಅದ್ ಹೆಂಗ್ ಹೇಸಲ್ವುಡ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ರೋ ನನಗಂತೂ ಗೊತ್ತಿಲ್ಲ. ಬಟ್ ಅದೆಲ್ಲ ಪಕ್ಕಕ್ಕಿಡ್ತಾ ಈ ಬ್ಯಾಟಿಂಗ್ ಬಗ್ಗೆ ಏನಾದ್ರು ಇದೆಯಾ? ನೀವ್ ಇದು ಬಿಟ್ಟು ಬೇರೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಯಾರು ಹೇಳಿ. ನಂಗಿದು ಆನೆಸ್ಟ್ಲಿ ಒಂದು 2017 to 2020 RCB ಮಿಡ್ಲ್ ಆರ್ಡರ್ ತರನೇ ಇದೆ ಇದು ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಟಾಪ್ 4 ನೋಡಿದ್ರೆ ಅಂದ್ರೆ ಆನ್ ಪೇಪರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಬ್ಯಾಟ್ಸ್ಮನ್. ಮಾರ್ಕ್ರಮ್ ಒಬ್ಬ ಓಕೆ ಅಂದ್ರೆ T20 ಅಷ್ಟೊಂದು ಚೆನ್ನಾಗಿ ಆಡದೇ ಇರ್ಬೋದು, ಬಟ್ ಸಾಲಿಡ್ ಬ್ಯಾಟ್ಸ್ಮನ್. ಮಿಚೆಲ್ ಮಾರ್ಷ್ ಒಬ್ಬ ಓಕೆ ಸಾಲಿಡ್ ಪ್ಲೇಯರ್. ರಿಷಬ್ ಪಂತ್, ನಿಕೋಲಸ್ ಪೂರಾನ್ ಅವನು ಔಟ್ ಆಫ್ ಫಾರ್ಮ್. ಅದ್ ಬಿಟ್ರೆ ಬದೋನಿ ಅಂದ್ರೆ ಒಂಥರ ನಮ್ಮ ಮನ್ದೀಪ್ ಸಿಂಗ್ ತರ ಅವನು. ಅಂದ್ರೆ ಆಮೇಲಿಂದ ಮಹಿಪಾಲ್ ಸಮಾಜ್ ಲೊಮ್ರೋರ್. ಸ್ವಲ್ಪ ಮಹಿಪಾಲ್ ಲೊಮ್ರೋರ್ ತರ, ಅಥವಾ ಶಹಬಾಜ್ ಅಹಮದ್ ತರ ಈ ಮುಕುಲ್ ಚೌಧರಿ. ಸೊ ಟಿಪಿಕಲ್ ಆ ಒಂಥರ ವರ್ಸ್ಟ್ ಫೇಸ್ ಆಫ್ RCB ಟೀಮ್ ಇವ್ರದ್ದು ಈಗ ಬೆಸ್ಟ್ 11 ಅಂತ ಹೇಳ್ಬೇಕು. ಆತರ ಇತ್ತು. ಅವ್ನ್ ಲಿಂಡೆ ಅಂತೂ ನನ್ ದೇವರಾಣೆಗುನು ಅವ್ನ್ ಲೈಫ್ ಅಲ್ಲಿ ನಾನ್ ನೋಡೇ ಇರ್ಲಿಲ್ಲ ನೆನ್ನೆಗಿಂತ ಮುಂಚೆ. ಅವ್ನ್ ಏನ್ ಮಾಡ್ತಾನೆ ಮಾಡೋಲ್ಲ. ನಾನ್ ಲಿಟ್ರಲಿ ಸಾತ್ವಿಕ್ ಕೇಳ್ದೆ ಪಕ್ಕ ಕುತ್ಕೊಂಡು ಸ್ಟೇಡಿಯಂ ಅಲ್ಲಿ, ಇವ್ನ್ ಏನ್ ಮಾಡ್ತಾನಪ್ಪ ಅಂತ. ಸೊ ವರ್ಲ್ಡ್ ಕಪ್ ಅಲ್ಲಿ ಆಡಿದ್ದ ಅವ್ನು ಚೆನ್ನಾಗ್ ಅವ್ನು. ಇಲ್ಲ, ನಾನು ವರ್ಲ್ಡ್ ಕಪ್ ಆಕ್ಚುಲಿ ಫಾಲೋನೇ ಮಾಡಿಲ್ಲ ಈ ಸತಿ ಟು ಬಿ ಆನೆಸ್ಟ್. ಬಟ್ ನಂಗೆ ನಿಜವಾಗ್ಲೂ ಅವ್ನು ಏನ್ ಮಾಡ್ತಾನೆ ಅಂತಾನೆ ಗೊತ್ತಿರ್ಲಿಲ್ಲ. ಅವ್ನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಾಗ ಯಾರಪ್ಪ ಇವ್ರು ಅಂತೆಲ್ಲ ಕೇಳ್ದೆ ಅವ್ನ್ಗೆ. ಸೊ ಅದ್ ಬಿಟ್ರೆ ನಂಗೆ ಅವ್ರ ಬ್ಯಾಟಿಂಗ್ ಬಗ್ಗೆನು ನಂಗೇನು ಜಾಸ್ತಿ ಕಮೆಂಟ್ಸ್ ಇಲ್ಲ. ನಮ್ ಬೌಲಿಂಗ್ ಬಗ್ಗೆ ಆಬ್ವಿಯಸ್ಲಿ ಸ್ವಲ್ಪ ಅಂದ್ರೆ ಚೆನ್ನಾಗ್ ಮಾಡಿದ್ರು, ಈ ಒಂದು ವಿಕೆಟ್ ಸ್ವಲ್ಪ ಹೆಲ್ಪ್ ಇತ್ತು ಅಂತಂದ್ರು. ಬಟ್ ಅದ್ರ ಬಿಟ್ಟು ನಂಗೆ ಟ್ಯಾಕ್ಟಿಕಲ್ ಅನಾಲಿಸಿಸ್ ಎಲ್ಲ ಮಾಡು LSG ಬ್ಯಾಟಿಂಗ್ ಆರ್ಡರ್ ಕೊಟ್ಬಿಟ್ಟು ಅಂತಂದ್ರೆ ನಾನು ನಿಜವಾಗ್ಲೂ ಏನು ಹೇಳಕ್ ಆಗಲ್ಲ, ಯಾಕಂದ್ರೆ ಅಷ್ಟು ಹೋಪ್ಲೆಸ್ ಆಗಿದೆ ಅದು. ಆಕ್ಚುಲಿ ಹೇಳ್ಬೇಕಂದ್ರೆ ಅಂದ್ರೆ ನಮ್ ಬೌಲಿಂಗ್ ಸೊ ಹೇಳ್ಬೇಕಂದ್ರೆ ಹೇಳಿ. ನಮ್ ಸೊ ಹೇಳ್ಬೇಕಂದ್ರೆ ನಮ್ ಬೌಲಿಂಗ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಕರೆಕ್ಟ್ ಲೈನ್ ಅಂಡ್ ಲೈನ್ ಹೊಡಿತಿದ್ವಿ ನಾವು. ಸೊ ಅವ್ರಿಗೆ ಫಸ್ಟ್ ಒಂದು 2 ಲೂಸ್ ಬಾಲ್ ಬಿಟ್ರೆ ಫುಲ್ ಪವರ್ ಪ್ಲೇ ನೋಡ್ಬೇಕಂದ್ರೆ ಹೇಸಲ್ವುಡ್ ಅವರು 3 ಓವರ್ ಮಾಡಿ 10 ರನ್, ಬರೀ 10 ರನ್ ಕೊಟ್ಟಿದ್ದಾರೆ. ಸೊ ಥ್ರೂಔಟ್ ರಸಿಕು ಅಷ್ಟೇ ಪೇಸ್ ವೇರಿ ಮಾಡ್ತಿದ್ರು. ಪ್ಲಸ್ ಪಿಚ್ಚು ಕೂಡ ಸ್ವಲ್ಪ ಅನ್ಇವನ್ ಇತ್ತು, ಅದು ಹೇಸಲ್ವುಡ್ ಕೂಡ ಹೇಳಿದ್ರು ಪೋಸ್ಟ್ ಮ್ಯಾಚ್ ಅಲ್ಲಿ. ಸೊ ಓವರ್ ಆಲ್ ಅದೇ ಅವ್ರ ಬ್ಯಾಟಿಂಗ್ ಗಿಂತ ನಮ್ ಬೌಲಿಂಗ್ ಬಗ್ಗೆನೇ ಹೇಳ್ಬೋದು ಅಷ್ಟೇ. ವಿ ಹಿಟ್ ದ ರೈಟ್ ಏರಿಯಾಸ್, ಅವ್ರಿಗೇನು ಮಾಡಕ್ ಆಗಿಲ್ಲ. ಪ್ಲಸ್ ಅದೇ ಮುಂಚೆ ಹೇಳಿದ್ರಲ್ಲ, ದೇ ಹ್ಯಾವ್ ವೆರಿ ಇನ್ಎಕ್ಸ್ಪೀರಿಯನ್ಸ್ ಟೀಮ್. ಸೊ ಏನ್ ಮಾಡಕ್ಕೂ ಆಗಲ್ಲ ಅವ್ರಿಗೆ ಇಂಥ ಬೌಲಿಂಗ್ ಮುಂದೆ. ಎಲ್ಲಾರು ಒಳ್ಳೆ ಪಾಯಿಂಟ್ಸ್ ಹೇಳಿದೀರಾ. ಸ್ವಲ್ಪ ಡೀಪ್ ಆಗಿ ಹೇಳ್ಬೇಕಂದ್ರೆ ಇಟ್ ವಾಸ್ ಫ್ರೆಶ್ ಪಿಚ್, ಥರ್ಡ್ ಡಿಫ್ರೆಂಟ್ ಪಿಚ್ ಇನ್ 3 ಹೋಮ್ ಮ್ಯಾಚ್. ಇದು ಸ್ವಲ್ಪ ಆಫ್ ಸೆಂಟರ್ ಇತ್ತು. ಸೊ ನಮ್ಗೆ ಲೆಫ್ಟ್ ಹ್ಯಾಂಡರ್ಸ್ಗೆ ಅನಿಲ್ ಕುಂಬ್ಳೆಯಿಂದ ಆಫ್ ಸೈಡ್ ಬೌಂಡ್ರಿ ತುಂಬಾ ಸಿಕ್ತಾಗಿತ್ತು. ಫ್ರೆಶ್ ಪಿಚ್ ಇದ್ದಿ ಗ್ರಾಸ್ ತೆಗ್ದಿದ್ರು, ಎಕ್ಸೆಪ್ಟ್ ಔಟ್ಸೈಡ್ ಆಫ್ ಸ್ಟಂಪ್ ಆನ್ ಬೋತ್ ಸೈಡ್ ಆಫ್ ದ ವಿಕೆಟ್ ಸ್ವಲ್ಪ ಗ್ರಾಸ್ ಇತ್ತು. ಸೊ ಗೊತ್ತಿತ್ತು ಇವಾಗ ಮುಂಚೆ ಅಷ್ಟು ಫಾಸ್ಟ್ ಆಗಿ ಅಂದ್ರೆ ಇಟ್ ವಿಲ್ ನಾಟ್ ಕ್ಯಾರಿ ಆನ್ ಟು ದ ಬ್ಯಾಟ್ as well as previous pitches ಅಂತ ಅದು ಒಂದಿತ್ತು. ಬಟ್ ಏನಿಲ್ಲ ಅಂದ್ರೂ ಮಾಸ್ಟರ್ಫುಲ್ ಎಕ್ಸಿಬಿಷನ್ ಆಫ್ ಪವರ್ ಪ್ಲೇ ಬೌಲಿಂಗ್ ಬೈ 3 ಜನ ಪೇಸರ್ಸ್ ಹೇಳ್ಬೋದು. ಹೇಸಲ್ವುಡ್ ಏನ್ ಹೇಳ್ಬೇಕಂದ್ರೆ ಇಟ್ ಇಸ್ ಇಸ್ ಫಸ್ಟ್ ಮ್ಯಾಚ್ ಅಟ್ ಚಿನ್ನಸ್ವಾಮಿ ದಿಸ್ ಸೀಸನ್. ಅವ್ನ್ ಬಂದು ಫಸ್ಟ್ ಬಾಲ್ ಇಂದನು ಕರೆಕ್ಟ್ ಲೈನ್ ಲೆಂತ್ ಐಡೆಂಟಿಫೈ ಮಾಡಿ ಅಲ್ಲೇ ಹೊಡೆದ. ಟೆಸ್ಟ್ ಮ್ಯಾಚ್ ಲೈನ್ ಲೆಂತ್ ಹೇಳ್ತಾರಲ್ಲ ಅದನ್ನೇ ಮಾಡಿ ರಿಷಬ್ ಪಂತ್ಗಂತೂ ತುಂಬಾ ನೈಟ್ ಮೇರ್ಸ್ ಕೊಟ್ಬಿಟ್ಟ. ಅದೇನಿಲ್ಲ ಅಂದ್ರೆ ಅದೇ ಒಂದೇ ಏರಿಯಲ್ಲಿ ಮಾಡ್ತಿದ್ದ. ಒಂದ್ಸತಿ ಯೂಸಿಂಗ್ ಸೀಮ್ ಮೂವ್ಮೆಂಟ್ ಒಂದು ಒಳಗ್ ಬರ್ತಿತ್ತು, ಒಂದು ಹೊರಗೆ ಹೋಗ್ತಿತ್ತು. ಪಿಚ್ ಆದ್ಮೇಲೆ ಅಂದ್ರೆ ಆಫ್ಟರ್ ದ ಬಾಲ್ ಪಿಚ್ ದರ್ ವಾಸ್ ಗುಡ್ ಕ್ಯಾರಿ ಆಫ್ಟರ್ ಇಟ್ ಪಾಸ್ ದ ಬ್ಯಾಟ್, ಬಟ್ ಕಮಿಂಗ್ ಆನ್ ಟು ದ ಬ್ಯಾಟ್ ದೆರ್ ವಾಸ್ ಸಮ್ ಕೈಂಡ್ ಆಫ್ ಡಿಲೇ ಅಂತ ಅನ್ನಿಸ್ತು ಈವನ್ ವೈ ಲುಕಿಂಗ್ ಫ್ರಮ್ ದ ಸ್ಟ್ಯಾಂಡ್ಸ್. ಹೇಸಲ್ವುಡ್ ಇನ್ನೊಂದ್ ಏನ್ ಮಾಡ್ತಾನೆ ಅಂದ್ರೆ ಲಾಸ್ಟ್ ಇಯರ್ ಎಲ್ಲ ಅವ್ನ್ ಲೋಡ್ ಅಪ್ ಸ್ಲೋವರ್ ಬಾಲ್ ಮಾಡಕ್ ಹೋಗಿ ಸ್ಲೋವರ್ ಬಾಲೇ ಮಾಡ್ತಿದ್ದ. ಈ ಸತಿ ಅವ್ನ್ ಲೋಡ್ ಅಪ್ ಅಲ್ಲಿ ಸ್ಲೋವರ್ ಬಾಲ್ ತರ ಮಾಡಕ್ ಹೋಗಿ ಕ್ರಾಸ್ ಸೀಮ್ ಮಾಡ್ತಿದ್ದಾನೆ, ವಿಚ್ ಇಸ್ ಡಿಸೀವಿಂಗ್ ಈವನ್ ದ ಬೆಸ್ಟ್ ಆಫ್ ಬ್ಯಾಟ್ಸ್ಮನ್. ಜೈಸ್ವಾಲ್ ವಿಕೆಟ್ ಹಂಗೆ ತೆಗ್ದ.
ಈ ಸತಿ ಇವನು ಮಿಚೆಲ್ ಇಲ್ಲ ಮಾರ್ಕ್ರಮ್ ಅಲ್ಲ ಯಾರ್ದಪ್ಪ ಪೂರನ್ ಯಾರ್ದು ವಿಕೆಟ್ ತೆಗೆದ್ನಲ್ಲ ಕರೆಕ್ಟ್ ಪೂರನ್ ವಿಕೆಟ್ ಹಂಗೆ ತೆಗ್ದ. ಅದೇನಿಲ್ಲ ಅಂದ್ರೂ ಫ್ರಮ್ ದ ಸೇಮ್ ಲೆಂತ್ ಈಸ್ ಗೆಟಿಂಗ್ ಒನ್ ಬಾಲ್ ಟು skid on a little more than the other, and the one that keeps low is the cross seamer. ಅದೇನಂದ್ರೆ RCB 2017 ಅಲ್ಲಿ ಒಂದ್ ಪಿಚ್ ಇತ್ತು, ಅದೇ ತರ ಅನ್ಸ್ತು. ಬಾಲ್ ಬರುತ್ತೆ ಅಂತ ಕಾದ್ರೂ ಬರ್ತಿಲ್ಲ ಟು ದ ಬ್ಯಾಟ್. ಸೊ ಅಡ್ಡಾ ಬ್ಯಾಟ್ ಆಡಕ್ ಹೋಗಿ ಸಾಲ್ಟ್ ಹಂಗೆ ಔಟ್ ಆದ ಆಕ್ಚುಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಅಡ್ಡಾ ಬ್ಯಾಟ್ ಆಡಕ್ ಹೋಗಿ ಅಂಡರ್ ಎಸ್ಟಿಮೇಟೆಡ್ ಹೌ ಮಚ್ ದ ಬಾಲ್ ವಿಲ್ ಆಫರ್, ಹೌ ಮಚ್ ದ ಪಿಚ್ ವಿಲ್ ಆಫರ್ ದ ಬೌನ್ಸ್ ಅಂತ ಅನಿಸ್ತು. ಸೊ ಸ್ವಲ್ಪ ಸ್ಟಾರ್ಟ್ಸ್ ಹೇಳ್ಬೇಕಂದ್ರೆ ಆ 3 pacers gave away 71 runs in 72 balls and picked up 8 wickets. This also includes the effort at the death, where Bowie ಸಕ್ಕತ್ತಾಗಿ ಮಾಡ್ದ. ಯಾರ್ಕರ್ಸ್ ಅಂತೂ ಬಿಡ್ಲೇ ಇಲ್ಲ. He did not allow the LSG batsmen to get anywhere into the game. ರಸ್ಟಿಕ್ ದಾರು ಪೇಸ್ ವೆರಿ ಮಾಡ್ದ. ಹಸಾನ್ ಹೇಳ್ದಂಗೆನೆ ಇಟ್ ವಾಸ್ ವೆರಿ ಕ್ರೂಷಿಯಲ್ ಟೈಮ್ ಅಲ್ಲಿ, ಅಂದ್ರೆ ಕರೆಕ್ಟ್ ಟೈಮ್ ಅಲ್ಲಿ ಕರೆಕ್ಟ್ ಟೈಪ್ಸ್ ಆಫ್ ಡೆಲಿವರೀಸ್ ಮಾಡ್ತಿದ್ರು. ಅದು ತುಂಬಾ ವೆರಿ ಗುಡ್ ಟು ಸಿ ಸಚ್ ಅ ವೆಲ್ ರೌಂಡೆಡ್ ಬೌಲಿಂಗ್ ಡಿಸ್ಪ್ಲೇ. ಸ್ಪಿನ್ ಬಗ್ಗೆ ಆಮೇಲೆ ಬರೋಣ. ಇಟ್ ವಾಸ್ ಆಬ್ವಿಯಸ್ಲಿ ಕಂಟಿನ್ಯೂಸ್ಲಿ 8 overs ಆಫ್ ಸ್ಪಿನ್ ಆಫ್ಟರ್ ದ ಪವರ್ ಪ್ಲೇ ಟಿಲ್ ದ ಡೆತ್ ಓವರ್ಸ್. ಸುಯೇಶ್ ಅಂತೂ ನನ್ನ ಪ್ರಕಾರ ವೆರಿ ಅನ್ಲಕ್ಕಿ ನಾಟ್ ಟು ಗೆಟ್ ಅ ವಿಕೆಟ್. ಕೃನಾಲ್ ಏನಂದ್ರೆ ಅವನು ಲಾಸ್ಟ್ ಇಯರ್ ಮಾಡಿದ್ದು ಡಿಫೆನ್ಸಿವ್ ಲೆನ್ಸ್ ಮಾಡ್ತಿಲ್ಲ, ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾನೆ. ಬಟ್ ದಟ್ ಈಸ್ ಆಲ್ಸೋ ಇವಾಗ ಸ್ಲೋಲಿ ಅವನ್ಗೆ ಬೆನಿಫಿಟ್ಸ್ ಸಿಗ್ತಿದೆ. ಅವನ್ಗೆ ಮಾರ್ಚ್ ಕ್ವಿಕ್ಕರ್ ಒನ್ ವಿತ್ ಲೋವರ್ ಆಂಗಲ್ ವಿಕೆಟ್ ತೆಗ್ದ. ಅಂಡ್ ಈ ಆಲ್ಸೋ ಟ್ರೈ ಟು ಕಂಟೈನ್ ದ ಸ್ಲೋವರ್ ಬಾಲ್ಸ್ ಮಧ್ಯ ಮಾಡ್ತಾ ಪಿಚ್ ಅಲ್ಲಿ ಸ್ಟಾಪ್ ಆಗ್ತಿರೋದು ಸಮದ್ ಗೊತ್ತಾಗಿಲ್ಲ. ಸೊ ಅವ್ನ್ ವಿಕೆಟ್ ಹಂಗೆ ಸಿಕ್ತು. ಸುಯಶ್ ಇನ್ನೊಂದೇನ್ ಹೇಳ್ಬೇಕಂದ್ರೆ ಅವನು ಸ್ವಲ್ಪ ಪೆದ್ದಾಗಿ ಮಾಡ್ತಾನೆ. ಅವನು ಬೇಕಂದ್ಗೆನೆ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಇಲ್ದಲೆ ಔಟ್ ಸೈಡ್ ಆಫ್ ಸ್ಟಂಪ್ ಸುಮ್ನೆ ಬೌಲಿಂಗ್ ಮಾಡಕ್ ಹೋಗ್ತಿದ್ದ. ಔಟ್ ತುಂಬಾ ಬಿಟ್ಸ್ ಕೊಟ್ಟು ಬದೋನಿ 2-3 4 ಹೊಡೆದ್ರು ಅವ್ನಿಗೆ ಹೊಳಿಲಿಲ್ಲ. ಆ ತರ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಇಡಬೇಕು ಇದೇ ಲೈನ್ ಅಲ್ಲಿ ಮಾಡುದು ಅಂದ್ರೆ ಅದ್ ಸ್ವಲ್ಪ ಐರನ್ ಔಟ್ ಮಾಡಿದ್ರೆ ನಮ್ ಬೌಲಿಂಗ್ ಅಟ್ಯಾಕ್ ಅಂತೂ looking scary for others. ಒಂದ್ ಏನ್ ಹೇಳ್ಬೋದು ಅಂದ್ರೆ ಕೃಣಾಲ್ ಪಾಂಡೆ ಹೆಂಗೆ ಅಂದ್ರೆ ಎಲ್ಲರೂ ಹೊಡ್ಸ್ಕೋತಿದ್ರೆ ಅವನು ಕಂಟ್ರೋಲ್ ಮಾಡ್ತಾನೆ, ಎಲ್ಲರೂ ಕಂಟ್ರೋಲ್ ಮಾಡ್ತಿರೋ ಅವ್ನು ಹಾಕೋಟ್ ಹೊಡ್ಸ್ಕೋತಾನೆ. ನೆನ್ನೆ ಹಂಗೆ ಆಯ್ತು ಸ್ವಲ್ಪ. ಕರೆಕ್ಟ್, ಒಳ್ಳೆ ಪಾಯಿಂಟ್. ಅವನಿಗೆ ಬೋರ್ ಆಗಿ ಹೋಗುತ್ತೆ ಅನ್ಸುತ್ತೆ. ಬಟ್ ಅಂದ್ರೂ ವಿಕೆಟ್ಸ್ ತೆಗಿತಾ ಇದ್ದಾನೆ. ಅದೇ ಅವ್ರು ಹೇಳ್ದಂಗೆ ರಿಸ್ಕ್ ಇಟ್ಕೊಂಡೆಲ್ಲ ಬೌಲಿಂಗ್ ಮಾಡ್ತಾನೆ, ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ನಮ್ High risk, ಬ್ಯಾಟಿಂಗ್ high reward. ಕೃನಾಲ್ ಪಾಂಡ್ಯ ಒಂಥರ ಈ ಫಾಲ್ಸ್ ಫ್ಲಾಗ್ ಅಟ್ಯಾಕ್ ಇದ್ದಂಗೆ. ಸುಮ್ನೆ ಜನರನ್ನೆಲ್ಲ ಯುನೈಟ್ ಮಾಡಕ್ಕೆ ಒಂದ್ ಅಟ್ಯಾಕ್ ಮಾಡ್ಬಿಡೋದು. ಎಲ್ಲಾರು ಬೇರೆಯವರೆಲ್ಲ ಚೆನ್ನಾಗ್ ಮಾಡ್ತಿದ್ರೆ ಇವ್ ಸುಮ್ನೆ ಕೆಟ್ಟದಾಗ ಹಾಕ್ಬಿಡುದು. ಯಾಕಂದ್ರೆ ಇನ್ನ ಚೆನ್ನಾಗ್ ಮಾಡ್ಲಿ, ಇನ್ನ ಸ್ವಲ್ಪ ಮೋಟಿವೇಶನ್ ಸಿಗ್ಲಿ ಅಂತ ಕೆಟ್ಟದಾಗ ಮಾಡ್ಬಿಡೋದು ಬೌಲಿಂಗ್. ಇದೆಲ್ಲ ಕೃಣಾಲ್ ಪಾಂಡ್ಯ ಸ್ಟ್ರೀಟ್ ಹೆಂಗೆ ಸ್ಮಾರ್ಟ್, ಅಂದ್ರೆ ಅದೆಲ್ಲ ಸ್ಟ್ರೀಟ್ ಸ್ಮಾರ್ಟ್ ಟ್ಯಾಕ್ಟಿಕ್ಸ್ ಇವೆಲ್ಲ, ಇಸ್ರೇಲ್ ಟ್ಯಾಕ್ಟಿಕ್ಸ್. ಇವನ್ ಹೆಂಗೆ ಅಂದ್ರೆ ಇದು ಟ್ರಂಪ್ ತರ ಇವನ್ ಬೇಸಿಕಲಿ. ಯಾರಿಗೂ ಏನೋ ಗೊತ್ತಾಗಲ್ಲ ಇವನ್ ಯಾವತ್ ಏನ್ ಮಾಡ್ತಾನೆ. ಇವಾಗ ಇಸ್ರೇಲ್ ಟ್ಯಾಕ್ಟಿಕ್ಸ್ ಅಂದ್ಬಿಟ್ಟು ಟ್ರಪ್ ಹೋಗ್ಬಿಟ್ಟ. ಜಿತೇಶ್ ಹೊಸ ಮಾತ್ರ ಸ್ಟ್ರೀಟ್ ಸ್ಮಾರ್ಟ್ ಗೊತ್ತಿರುತ್ತೆ ಇದ್ದಾನೆ ಯಾವಾಗ ಅವನ ಬಂತು. ಜೀವನದಲ್ಲಿ ಏನ್ ಸಾಧಿಸಿದಾನ ಅವನು ಸ್ಟ್ರೀಟ್ ಸ್ಮಾರ್ಟ್ ಅನೆ. ಹೌದು. ಸೊ ನೆಕ್ಸ್ಟ್ ನಮ್ ಬ್ಯಾಟಿಂಗ್ ಬರೋಣ. ನಮ್ ಅದ್ರ ಬ್ಯಾಟಿಂಗ್ ಮುಂಚೆ ಒಂದು ಹೇಳ್ಬೇಕು. ಪಾಯಿಂಟ್ ಹೇಳಕ್ ಒಂದ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ರಜತ್ ಪಟ್ಟಿದಾರ್ ಕ್ಯಾಪ್ಟನ್ಸಿಗಂತೂ ತುಂಬಾ ಹೊಗಳ್ಬೇಕು. ಬಿಕಾಸ್ ಅವನ್ ಬೌಲರ್ಸ್ ಸ್ಟ್ರೆಂತ್ಸ್ ಏನು ಅಂತ ಅರ್ಥ ಮಾಡ್ಕೊಂಡು ಅಕಾರ್ಡಿಂಗ್ ಟು ದಟ್ ಓನ್ಲಿ ಈ ಸೆಟ್ಸ್ ದ ಫೀಲ್ಡ್. ಇದು ಫಸ್ಟ್ ವಿಕೆಟ್ ಮಾರ್ಕ್ರಮ್ ಏನೋ ಸೆಟಲ್ ಆಗಿದ್ರು ಇಬ್ರು ಓಪನರ್ಸ್. ದೇ ವರ್ ಗೋಯಿಂಗ್ ಅಟ್ ಡೀಸೆಂಟ್ ರೇಟ್ 8.5 per over ಟೈಪ್. ಅವಾಗ ರಸಿಕ್ ದಾರ್ಗೆ ಹೇಳ್ದ ಸ್ಲೋವರ್ ಬಾಲೆ ಮಾಡು ಅಂತ ಶಾರ್ಟ್ ಟರ್ನ್ ಫೀಲ್ಡ್ ಚೇಂಜ್ ಮಾಡಿಸಿ ಒಂದು ಇಂಪಾರ್ಟೆಂಟ್ ಮೊಮೆಂಟ್ ಅಲ್ಲಿ ಗಿವ್ಸ್ ದ ಕಾನ್ಫಿಡೆನ್ಸ್ ಟು ದ ಬೌಲರ್ಸ್ ಟು ಬ್ಯಾಕ್ ದೇರ್ ಸ್ಟ್ರೆಂತ್ಸ್ ರಾದರ್ ದನ್ ದ ಅಪೋಸಿಷನ್ ಬ್ಯಾಟರ್ಸ್ ವೀಕ್ನೆಸಸ್ ಅಂತ ಅನ್ನಿಸ್ತು. ಒಂಥರ ಶಾರ್ಟ್ ಥರ್ಡ್ ಮ್ಯಾನ್ ವೈಟ್ ಸ್ಲಿಪ್ ತರ ಇಟ್ಕೊಂಡಿದ್ದ ಥ್ರೂ ಔಟ್ ದ ಪವರ್ ಪ್ಲೇ. ಅಷ್ಟು ಬೌನ್ಸ್ ಇಲ್ಲ ಅಂದ್ರೂ ಅದೊಂಥರ ಬ್ಯಾಟ್ಸ್ಮನ್ಗೆ ಅನ್ಸುತ್ತೆ, ಓ ಏನ್ ಬೌನ್ಸ್ ಇದೆ, ಯಾಕಪ್ಪ ಫೀಲ್ಡ್ ಇದಾನೆ ಅಂತ ಬ್ಯಾಕ್ ಫುಟ್ ಅಲ್ಲಿ ನ್ಯಾಚುರಲ್ ಆಗಿ ಇದ್ಬಿಟ್ರು ಈ ಪೂರನ್ನು ಅವ್ರ ಫಸ್ಟ್ 5-6 ಬಾಲ್ಸ್ ಆಡ್ತಾ. ಸೊ ಅದು ತುಂಬಾ ಒಳ್ಳೆ, ಅಂದ್ರೆ ಈಸ್ ನಾಟ್ ಆಪೋಸಿಷನ್ ನ ಡಬಲ್ ಗೆಸ್ ಮಾಡೋಕೆ ಒಂಥರ ದಟ್ ಇಸ್ ಒನ್ ವೇ, ಬಟ್ ದ ಕ್ಲಾರಿಟಿ ಆಫ್ ಥಾಟ್ ಈವನ್ ಥ್ರೂ ದಟ್ ಇಸ್ ವೆರಿ ಬ್ರಿಲಿಯಂಟ್ ಟು ಸಿ ಫ್ರಮ್ ರಜತ್. ಸೊ ಎಕ್ಸಿಕ್ಯೂಷನ್ ಬೌಲರ್ಸ್ ಎಕ್ಸಿಕ್ಯೂಟ್ ಮಾಡಿದ್ದು ಪ್ಲಾನ್ಸ್ ಚೆನ್ನಾಗಿತ್ತು. ಅಂಡ್ ಸೆಟಪ್ ವಿಚ್ ಬೋತ್ ಕಾಂಬಿನೇಷನ್ ಆಫ್
ರಜತ್ ಅಂತ ಕೋಚಿಂಗ್ ಸ್ಟಾಫ್ ಹ್ಯಾವ್ ಪ್ಲಾನ್ಡ್ ಔಟ್ ಒಂಥರ ಬ್ಲೂ ಪ್ರಿಂಟ್ ತರ ಚೆನ್ನಾಗಿತ್ತು. ಆಮೇಲೆ ಒಂದೇನು ಅಂದ್ರೆ ಬೌಲರ್ಸ್ ಎಷ್ಟೇ ಹೊಡ್ಸ್ಕೊಳ್ಳಿ ಅವ್ರು ಹೆಂಗೆ ಇರ್ಲಿ ಅವ್ನ್ ಹೋಗಿ ತಲೆ ತಿನ್ನಲ್ಲ. ಈಗ ಬೇರೆ ಕ್ಯಾಪ್ಟನ್ಸ್ ಎಲ್ಲ ಮಾಡ್ತಾರ ಆತರ. ಇದು ಬರೀ ಶ್ರೇಯಸ್ ಅಯ್ಯರು ರಜತ್ ಪಟ್ಟಿದಾರ್ ಅಷ್ಟೇ ಅನ್ಸುತ್ತೆ. ಅವ್ರ ಪಾಡಿಗೆ ಅವ್ರು ಬೌಲರ್ಸ್ ಮಾಡ್ಕೊಳ್ಳಿ, ಕೆಲವು ಸತಿ ಬ್ಯಾಡ್ ಡೇಸ್ ಇದ್ರು ಇರ್ಲಿ, ಅವ್ನ್ ಜಾಸ್ತಿ ಹೋಗಿ ಇದ್ ಮಾಡು ಅದ್ ಮಾಡು. ಮುಂಚೆ ಕೊಹ್ಲಿ ಮಾಡ್ತಿದ್ನಲ್ಲ ಆತರ ಮಾಡಲ್ಲ. ಅಂದ್ರೆ ಅದು ಹೇಳೋದಿಕ್ ಸ್ವಲ್ಪ ಬೇಜಾರಾಗತ್ತೆ, ಬಟ್ ಏನ್ ಮಾಡಕ್ಕಾಗಲ್ಲ, ಟ್ರುತ್. ಇನ್ನೊಂದ್ ಏನಂತಾರೆ, ಇವಾಗ ಪಟಿದಾರ್ಗೆ ಹೋಗಿ ಹೇಳ್ದೆ ಇರೋದಕ್ಕೆ ಅವನ ಹತ್ರ ಬೌಲರ್ಸ್ ಇರೋದು ಹೇಸಲ್ವುಡ್, ರಸಿಕ್ದಾರ್, ಭುವನೇಶ್ವರ್ ಕುಮಾರ್, ಸುಯೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ. ಕೊಹ್ಲಿಗೆ ಅದೇ ಹೋಗ್ಬಿಟ್ಟು ಹೇಳ್ಬೇಡ ಅಂತಂದಿದ್ರೆ ಅವನ ಹತ್ರ ಇದ್ದಿದ್ ಬೌಲರ್ಸ್ ಅವಾಗ ಸ್ಟುವರ್ಟ್ ಬಿನ್ನಿ, ಇಕ್ಬಾಲ್ ಅಬ್ದುಲ್ಲಾ, ಅರವಿಂದ್, ಅಬು ಬಟ್ ನಿಚ್ಚಿ ಅಂದ್ರೂ ನೀನ್ ಅವ್ರ ಮಹಮ್ಮದ್. ಅಬೂನಚಿ ಅಲ್ವೋ ಮೊಹಮ್ಮದ್. ಆ ಬೌಲಿಂಗ್ ಅಟ್ಯಾಕ್ಗೆ ರಿಕ್ಕಿ ಪಾಂಟಿಂಗ್ ಕರ್ಕೊಂಬಂದ್ ಹೇಳು ಅಂದ್ರು ಅವ್ರು ಏನ್ ಮಾಡ್ತಾರ? ಅವ್ರ ಕೇಪಬಿಲಿಟಿನೇ ಇರ್ಲಿಲ್ಲ. ಹೇಳಿ ಏನ್ ಸಾಧಿಸ್ದ ಅವನು? ಇಲ್ಲ, ನಾವು ದೇವರಿಗೂ ಕೇಳ್ಕೊಂಡಿದೀವಿ ಹೇಳಪ್ಪ ದಯವಿಟ್ಟು ಅವ್ರಿಗೆ ಅಂತ ಅಂದ್ರೂ ಕೇಳಿಲ್ಲ. ಇದು ಅವನ್ ಏನ್ ಮಾಡ್ತಾನಂತೆ. ನೆಕ್ಸ್ಟ್ ನಮ್ ಬ್ಯಾಟಿಂಗ್ ಬರೋಣ. ಆನೆಸ್ಟ್ಲಿ ಹೇಳ್ಬೇಕಾದ್ರೆ ನಮ್ ಬ್ಯಾಟಿಂಗ್ ನಲ್ಲಿ ಎಕ್ಸ್ಟ್ರಾರ್ಡಿನರಿ ಇರ್ಲಿಲ್ಲ. ಏನಿದ್ರು ಜಿತೇಶ್ ಶರ್ಮಾ ಸರಿಯಾಗಿ ಹೊಡೆದ, ಅದೊಂದು ಖುಷಿ ಆಯ್ತು. ಅವ್ನಿಗೇನೋ ದಿಗ್ವೇಶ್ ರಾಠಿ ನೋಡಿದ ತಕ್ಷಣ ಬ್ಯಾಟಿಂಗ್ ಜ್ಞಾಪಕ ಬಂತು ಅನ್ಸುತ್ತೆ. ಅದೇ ಮೂವಿನಲ್ಲಿ ಇರುತ್ತಲ್ಲ, ಒಬ್ಬ ವಿಲನ್ ಇರ್ತಾನೆ, ಅವನು ಹೊಡೆದ್ಬಿಟ್ಟು ಹೊಟ್ಟೋಗಿರ್ತಾನೆ, ಅದಾದ್ಮೇಲಿಂದ ಒಂದ್ ಸೂಪರ್ ಪವರ್ ಹೊಟ್ಟೋಗಿರುತ್ತೆ, ಅವ್ನು ವಾಪಸ್ ಬಂದಾಗ ವಾಪಸ್ ಬರುತ್ತೆ ಸೂಪರ್ ಪವರ್, ಆತರ. ಇಲ್ಲ, ಮಗದಿರ ಮೂವಿನಲ್ಲಿ ಆಗತ್ತಲ್ಲ, ಅವ್ನು ಹೋಗ್ಬಿಟ್ಟು ಅವನಿಗೆ ಒಂದು ಮೆಮರೀಸ್ ಬಂದ್ಬಿಟ್ಟು ಆತರ ಹಂಗೆ ದಿಗ್ವೇಶ್ ಶೆಟ್ಟಿ ಬಾಲ್ ಇಟ್ಕೊಟ್ಟ ತಕ್ಷಣ ಇದಕ್ಕೆ ಫುಲ್ ಬ್ಯಾಟಿಂಗ್ ಹಿಂಗ ಆಡ್ಬೇಕು, ನಾನ್ ಕೀಪರ್ ಅಲ್ಲ, ಬರೀ ಕೀಪರ್ ಅಲ್ಲ, ಬ್ಯಾಟಿಂಗು ಬರುತ್ತೆ ಅಂತ ಅವಾಗ ಜ್ಞಾಪಕ ಬಂದಿದೆ ನಂಗೆ. ಆಕ್ಚುಲಿ ನೋಡ್ಬೇಕಂದ್ರೆ ಎಲ್ಲರೂ ಚಚ್ಚಿದ್ರು ದಿಗ್ವೇಶ್ ಸಾತಿನ, ಕೊಹ್ಲಿಯಿಂದ ಹಿಡಿದು ಟಿಮ್ ಡೇವಿಡ್ ತನಕ. ಹ್ಮ್ 4 ಓವರಲ್ಲಿ 51 ರನ್ ಹೊಡ್ಸ್ಕೊಂಡಿದ್ದಾನೆ. ಅದು ಅವನ್ಗೆ ಮುಂಚೆ ಅಟ್ಲೀಸ್ಟ್ ಅವ್ನ್ ಲೆಂತ್ ಮೇಲೆ ಕಂಟ್ರೋಲ್ ಇತ್ತು. ಈಗೇನ್ ಶಾರ್ಟ್ ಬಾಲ್ ಹಾಕೊಟ್ಟ, ಇವ್ರು ಹೊಡೆದ ಹಾಕೊಂಡು. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲ ನಮ್ ಹೇಳಿ. ನಮ್ ಪವರ್ ಪ್ಲೇ ಅಲ್ಲಿ ನಾವು ತುಂಬಾ ಚೆನ್ನಾಗಿ ಆಡಿದ್ವಿ. ಕೊಹ್ಲಿನೂ ಅದೇ ಸ್ವಲ್ಪ ಬಾಲ್ ಹಾರ್ಡ್ ಇದ್ದಾಗ ಇಂಥ ಸ್ಲೋ ಪಿಚಸ್ ಅಲ್ಲಿ ಸ್ವಲ್ಪ ಅಡ್ವಾಂಟೇಜ್ ತಗೊಳ್ಳೋದು ಒಳ್ಳೇದು ಅಂತ ಅವರು ಹೇಳಿದ್ರು. ಸೊ ಪವರ್ ಪ್ಲೇ ಅಲ್ಲಿ ಸ್ವಲ್ಪ ಅಂದ್ರೆ ರಿಸ್ಕ್ ಫ್ರೀ ಅಂತಾನೆ ಹೇಳ್ಬೋದು ಆಕ್ಚುಲಿ. ಬಟ್ ಫುಲ್ ಎಷ್ಟು ಒಂದು ಈಸಿಲಿ ಒಂದು 5 ಬೌಂಡ್ರೀಸ್ ಬಂತು ಪವರ್ ಪ್ಲೇ ಅಲ್ಲಿ. ಕೊಹ್ಲಿ 4, ಪಟಿದಾರ್ 1. ಫೀಲ್ಡ್ನ ಚೆನ್ನಾಗಿ ಫೀಲ್ಡ್ ರೆಸ್ಟ್ರಿಕ್ಷನ್ಸ್ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಹೊಡೆದ್ರು ಕೊಹ್ಲಿ ಅವರು. ಮತ್ತೆ ಅದೇ 50 ಪಾರ್ಟ್ನರ್ಶಿಪ್ ಅಲ್ಲಿ ಪಟಿದಾರ್ ಅವರು ಬರೀ ಒಂದು 7-8 ರನ್ ಅಷ್ಟೇ ಹೊಡೆದಿದ್ದು, ಬೇರೆ ಎಲ್ಲ ಕೊಹ್ಲಿಯಿಂದನೇ ಬಂದಿರೋದು. ಸೊ ಪವರ್ ಪ್ಲೇನ್ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಆವಾಗಲೇ ಮುಗಿಸ್ಬಿಟ್ರು ಮ್ಯಾಚ್ನ. ಅದು ಡೀಪ್ ಆಗಿ ತಗೊಂಡು ಹೋಗೋಕೆ ಚಾನ್ಸ್ ಕೊಡ್ಲಿಲ್ಲ ಅವ್ರಿಗೆ LSG. ಇನ್ನೂ ಒಂದೇನಂದ್ರೆ, ನಮ್ ಬ್ಯಾಟಿಂಗ್ ಅಲ್ಲಿ ನಂಗೆ ಖುಷಿಯಾಗಿದೆ ಏನು ಅಂತಂದ್ರೆ, ಎಲ್ಲಾರು ಬಂದ್ 20 ಹೊಡೆದ್ಬಿಟ್ಟು ಹೋದ್ರು. ಫಿಲ್ ಸಾಲ್ಟ್ ಏನು ಮಾಡಕ್ಕೆ ಆಗಲ್ಲ, ಒಂದ್ ಸ್ವಲ್ಪ ಅದೇನೆ ಡರ್ಕಾ ಮೊಹಲ್ ಮತ್ತೆ ಏನಾರ ಇತ್ತು, ಅವ್ರಿಗೆ ಬಂದ್ರು, ಸೆಟ್ಲ್ ಆದ್ರು, ಹೊಡೆದ್ರು, 1-2 ಶಾಟ್, ಅವ್ರ ಪಾಡ್ಗೆ ಅವ್ರು ಹೋದ್ರು. ಇದೊಂಥರ ಒಳ್ಳೇದೇ ಆಯ್ತು. ಟಾರ್ಗೆಟ್ ಎಷ್ಟು ಕಡಿಮೆ ಇದ್ದಿತ್ತು ನೋಡ್ತು ಅಂತಂದ್ರೆ, ಇವ್ರು ಎಲ್ಲಾರ್ಗು ಆದ್ರೆ ಈ ಕೊಲಾಪ್ಸ್ ಆಗಿದ್ದು ಆಕ್ಚುಲಿ ಒಂಥರ ಒಳ್ಳೇದೇ ಆಯ್ತು. ಯಾಕಂದ್ರೆ ನಮ್ ಬ್ಯಾಟಿಂಗ್ ಎಲ್ಲಾರ್ಗು ಒಂದೊಂದ್ಸತಿ ವಿಷ್ಣು, ನಿಂದು ಸ್ವಲ್ಪ ಇಂಟರ್ನೆಟ್ ಚಾಪಿ ಇದೆ ಅನ್ಸುತ್ತೆ. ಬೇಕಾದ್ರೆ ಒಂದ್ಸತಿ ಎಕ್ಸಿಟ್ ಆಗ್ಬಿಟ್ಟು ವಾಪಸ್ ಬಾ, ಅಂದ್ರೆ ನೀನ್ ಕಟ್ ಆಗ್ತಾ ಇದೆ. ಕೇಳಿಸಿದೆ ಸರಿಯಾಗಿ. ಈಗ ಕೇಳಿಸ್ತದೆ. ಓಕೆ, ನಾನು ಬೇಸಿಕಲಿ ಅದನ್ನ ಇಂಪಾರ್ಟೆಂಟ್ ಬೇಕಾದ್ರೆ ಕಟ್ ಮಾಡ್ಬಿಡೋ ಅಂತ 1 ನಿಮಿಷ. ಅದೇ ನಾನ್ ಬೇಸಿಕಲಿ ಏನಂದ್ರೆ, ಆಕ್ಚುಲಿ 140 ಟಾರ್ಗೆಟ್ ಇರ್ಬೇಕಾದ್ರೆ ಈ ತರ ಎಲ್ಲರಿಗೂ ಸ್ಟಾರ್ಟ್ ಸಿಕ್ಬಿಟ್ಟು ಅಂದ್ರೆ ಕೊಲಾಪ್ಸ್ ಅಂತ ಹೇಳಕ್ ಆಗಲ್ಲ, ಬಟ್ ಅಂದ್ರೆ ಕ್ವಿಕ್ ವಿಕೆಟ್ಸ್ ಕಳ್ಕೊಂಡಿದ್ರು ಒಂಥರ ಅಡ್ವಾಂಟೇಜ್ ಆಯ್ತು. ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ಗೂನು ಬ್ಯಾಟಿಂಗ್ ಚಾನ್ಸ್ ಸಿಕ್ತು. ಕೃಣಾಲ್ ಪಾಂಡ್ಯ ಒಬ್ನೇ ಇನ್ನ ಬ್ಯಾಟಿಂಗ್ ಆಡಿಲ್ಲ ಕರೆಕ್ಟ್ ಆಗಿ ಇಲ್ಲ, ಬಂದ್ಬಿಟ್ಟು. ಆಡದ್ನಲ್ಲ, ಕ್ಯಾಚ್ ಕೊಟ್ಟೋದ್ನಲ್ಲ. ಅಂದ್ರೆ ಕ್ಯಾಚ್ ಕೊಟ್ಟೋದ, ಬಟ್ ಪರ್ಫಾರ್ಮೆನ್ಸ್ ಅಂತ ಅಂದ್ರೆ ವಿನ್ನಿಂಗ್ ಕಾಸ್ ಏನೋ ಕಾಂಟ್ರಿಬ್ಯೂಷನ್ ಅಂತ ಬ್ಯಾಟ್ ಇಂದ ಬಂದಿಲ್ಲ ಇರೋದು ಒಬ್ಬಿನಿಂದಾನೆ.
ಸೊ ಅದು ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅಥವಾ ಅದ್ರ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಬರ್ದೇ ಇದ್ರೆ ಒಳ್ಳೇದು. ಯಾಕೆಂದ್ರೆ ಅಷ್ಟು ಡೀಪ್ ಆಗಿ ಆಡೋದೇನ್ ಬೇಕಾಗಿಲ್ಲ. ಬಟ್ ಬಂದ್ರು ಐ ಡೋಂಟ್ ಥಿಂಕ್ ಎನಿವನ್ ವಿಲ್ ಕಂಪ್ಲೇನ್. ಜಸ್ಟ್ ಟು ಆಡ್, ಜಿತೇಶ್ ಶರ್ಮಾ ಬಿಟ್ರೆ, ಅವ್ನ್ ವಿಕೆಟ್ ಬಿಟ್ರೆ ಮಿಕ್ಕಿದ್ ಎಲ್ಲಾರು ಹೊಡಿಯೋಕ್ ಹೋಗಿ ಔಟ್ ಆದ್ರು. ಈ ತರ ಲೋ ಟಾರ್ಗೆಟ್ ಇದ್ದಾಗ ಇದ್ದೇ ಇರುತ್ತೆ, ನೆಟ್ ರನ್ ರೇಟ್ ಗೆ ಜಾಸ್ತಿ ಮಾಡ್ಬೇಕು ಅಂತ. ಸಾಲ್ಟ್ ಅಂಡ್ ಜಿತೇಶ್ ಓನ್ಲಿ ಗಾಟ್ ಔಟ್ ಟು ಗುಡ್ ಬಾಲ್ಸ್ ಬೈ ದ ಬೌಲರ್ಸ್. ಅದ್ ಬಿಟ್ರೆ ಕಂಪ್ಲೀಟ್ ಕಂಟ್ರೋಲ್ ಅಲ್ಲೇ ಇದ್ವಿ. ಯಾವಾಗ್ಲೂ ರಿಕ್ವೈರ್ಡ್ ರನ್ ರೇಟ್ 7-8 ಗೆಲ್ಲ ಹೋಗೇ ಇಲ್ಲ. ಯಾವಾಗ ಒಂದ್ ಸ್ವಲ್ಪ ಪ್ರೆಷರ್ ಬಂತು ಅವಾಗ ಪಟಿದಾರ್ ಬಂದು ಶಮಿಗೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್, ಲವ್ಲಿ ಶಾಟ್ಸ್ ಎರಡುವೆ. ಸೊ ಆ ಕರೆಕ್ಟ್ ಟೈಮ್ ಅಲ್ಲಿ ಅಟ್ಯಾಕ್ ಮಾಡಿ ಕಂಪ್ಲೀಟ್ಲಿ ಸ್ನ್ಯಾಚ್ ದ ಗೇಮ್ ಅವೇ ಫ್ರಮ್ ಏನ್ ಹೋಪ್ ಇತ್ತು ಅದೆಲ್ಲ ಕಿತ್ಕೊಂಡ್ಬಿಟ್ಟ ನಮ್ಮ ರಜತ್ ಪಟಿದಾರ್. ಜಿತೇಶ್ ಶರ್ಮಾ ಆಡಿದ್ದು ಏನ್ ಖುಷಿ ಆಯ್ತಂದ್ರೆ ಹಿ ಆಕ್ಸೆಸ್ಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಫೀಲ್ಡ್. ಅವನಾದ್ರೂ ಬೌಂಡ್ರೀಸ್ ಒಂದೇ ಕಡೆ ಬಂದ್ರು ಬೇರೆ ಬೇರೆ ಕಡೆ ಸಿಂಗಲ್ ತಗೋತಿದ್ದ. ಸೊ ಅದು ಒಂದೇ ಖುಷಿ ಆಯ್ತು ನಂಗೆ. ಅವ್ನು ತುಂಬಾ ರೂಮ್ ಕೊಟ್ಕೊಂಡು ನಾನು ಅಕ್ರಾಸ್ ದ ವಿಕೆಟ್ ಬಂದ್ ರ್ಯಾಂಪ್ ಹೊಡಿತೀನಿ ಆತರ ಎಲ್ಲ ಮಾಡಕ್ ಹೋಗಿಲ್ಲ. ಸ್ಟುಡ್ ಅಟ್ ದ ಕ್ರೀಸ್ ಅಂಡ್ ಪ್ಲೇಡ್ ಲಾಫ್ಟೆಡ್ ಶಾಟ್ಸ್ ಓವರ್ ಎಕ್ಸ್ಟ್ರಾ ಆತರ ಎಲ್ಲ ನೀಟಾಗಿ ಆಡ್ದಪ್ಪ, ಅದು ಖುಷಿ ಆಯ್ತು. ಅಂಡ್ ಎಸ್ಪೆಷಲಿ ಅದೇ ದಿಗ್ವೇಶ್ ರಾಠಿ ಬಂದಾಗ ಅದೇನೋ ಎದ್ದೇಳ ಸ್ಲೀಪರ್ ಏಜೆಂಟ್ಸ್ ಗಳು ಅವೇಕನ್ ಆಗ್ತಾರಲ್ಲ ಆತರ ಎದ್ಬಿಟ್ಟಿಯಾನೆ ಬ್ಯಾಟಿಂಗ್ ಅಲ್ಲಿ. ಸೊ ಇಟ್ ಇಸ್ ಗುಡ್ ನ್ಯೂಸ್. ಅಂಡ್ ಆಲ್ಸೋ ರೊಮಾರೇಶ್ ಒಪ್ಪಿಡ್ಗೂ ಸ್ವಲ್ಪ ಬ್ಯಾಟಿಂಗ್ ಸಿಕ್ಕಿದ್ ಒಳ್ಳೆಯದು. ಈ ತರ ಫಿನಿಶಿಂಗ್ ಸಿಚುವೇಶನ್ ಅಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಅವನ್ಗೂ ಇವಾಗ. ಬಿಕಾಸ್ ಬಿಫೋರ್ ದಿಸ್ ಇಟ್ ವಾಸ್ ಅವ್ನ್ ಟಾರ್ಗೆಟ್ ಸೆಟ್ ಮಾಡುವಾಗ ಒಂದ್ಸತಿ ಬಂದ ಅಷ್ಟೇ, ಈ ತರ ಫಿನಿಶ್ ಮಾಡೋಕೆ ಯಾವತ್ತೂ ಬಂದಿಲ್ಲ. ಸೊ ನಮ್ಮ ಟಿಮ್ ಡೇವಿಡ್, ರೊಮಾರೇಶ್ ಶೆಪರ್ಡ್ ಇಬ್ರು ಒಂದೇ ತರ ಆಡಿದ್ದಾರೆ, 1-4 1-6 ಹೊಡ್ಕೊಂಡು. ಆದ್ರೂ ಕಷ್ಟ ಆಯ್ತು. ಇಟ್ ವಾಸ್ ಲಿಟಲ್ ಡಿಫಿಕಲ್ಟ್ ಟು ಬ್ಯಾಟ್ ಬಿಕಾಸ್ ಎಸ್ಪೆಷಲಿ ಆವೇಶ್ ಖಾನ್ ಮಾಡ್ತಿದ್ದು. he was also bowling good areas. Everyone else got hit a bit ಅಂತಾನೆ ಕಾಣಿಸುತ್ತೆ. ಬಟ್ ಮೊಹಮ್ಮದ್ ಶಮಿ and Prince Yadav, both who have bowled very well throughout the season. Kohli absolutely dominated both of them from ball one. ಸೊ ಅವರು ಶಾರ್ಟ್ ಮಾಡಕ್ ಹೋದಾಗ ಕೊಹ್ಲಿ ಬಿಹೈಂಡ್ ಸ್ಕ್ವೇರ್ ಹೊಡಿತಿದ್ದ. ಜಾಸ್ತಿ ಪುಲ್ ಮಾಡ್ಲಿಲ್ಲ, ಬಟ್ ಬಿಹೈಂಡ್ ಸ್ಕ್ವೇರ್ ಹೊಡೆದಿದ್ದ ಶಾರ್ಟ್ಸ್ ಸಖತ್ತಾಗಿತ್ತು. ಒಂದು ದಿಗ್ವೇಶ್ ರಾಠಿಗ್ ಬಂದು ಲಾಫ್ಟೆಡ್ ಸಿಕ್ಸ್ ಹೊಡೆದ ಸಖತ್ತಾಗಿತ್ತು ಅದು. ಆಲ್ವೇಸ್ ಇನ್ ಕಂಟ್ರೋಲ್ ಫ್ರಮ್ ಬಾಲ್ ಒನ್. ಏನು ವಿಕೆಟ್ಸ್ ಬಿದ್ದಾಗೆಲ್ಲ ಇಟ್ ವಾಸ್ ಬೇಸಿಕ್ಲಿ ಬ್ಯಾಟ್ಸ್ಮನ್ ಟ್ರೈಂಗ್ ಟು ಗೆಟ್ ಟು ದ ಟಾರ್ಗೆಟ್ ಫಾಸ್ಟ್. ಜಿತೇಶ್ ಅಂತೂ ಪ್ಲೇಡ್ ಗೇಮ್ ಆಫ್ ದ ನಾಕ್. ಇನ್ನೊಂದ್ ಏನಂದ್ರೆ ಅವ್ರ ಫಸ್ಟ್ ಆಫ್ ಆಲ್ ನಂಗೆ ಅವನ್ ರಿಷಬ್ ಪಂತ್ ಫೀಲ್ಡ್ ಮೇಲೆ ಇಲ್ಲ ಅಂದಾಗ ಅವ್ರ ಕ್ಯಾಪ್ಟನ್ ಯಾರು ಅಂತಾನೆ ನಂಗೆ ಇನ್ನ ಗೊತ್ತಿಲ್ಲ. ಬಟ್ ಯಾರ್ ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಯಾರಾಗಿದ್ನು ಆ ಫೀಲ್ಡ್ ಅಲ್ಲಿ, ಅವ್ನ್ ಕರೆಕ್ಟ್ ಟೈಮಿಗೆ ಒಂದ್ ಸ್ವಲ್ಪ ಅಂದ್ರೆ ರನ್ ರೇಟ್ ಮೇಲೆ ಹೋಗ್ತಿದೆ, ಒಂದ್ 2 ಓವರ್ ಅಂದ್ರೆ 4 ರನ್ 5 ರನ್ ಬಂದಿರೋದು, ಒಂದ್ ಸ್ವಲ್ಪ ರಿಕ್ವೈರ್ಡ್ ರೇಟ್ ಒಂದ್ ಸ್ವಲ್ಪ ಮೇಲೆ ಹೋಗ್ತಿದೆ ಅಂತ ಅಂದ ತಕ್ಷಣ ಆ ದಿಗ್ವೇಶ್ ಒಟ್ಟಿಗೆ ಕೊಟ್ಬಿಡ್ತಿದ್ದ ಬೌಲಿಂಗ್. ಆಟೋಮೆಟಿಕಲಿ ಎಲ್ಲ ಪ್ರೆಷರ್ ರಿಲೀಸ್ ಆಗ್ಬಿಡೋದು. ಕ್ಯಾಪ್ಟನ್ ಯಾರು ಗೊತ್ತಾ? ನಿಕೋಲಸ್ ಪೂರನ್. ಅದಕ್ಕೆ ಪ್ಲಸ್ ಅವನು ಅದ್ಯಾವನೋ ಅಲ್ಲಿ ಇಂಡೆ ಅಂತ ಇದಾನಲ್ಲ, ಅವನ್ ಪಾಪ ಡೀಪ್ ಅಲ್ಲಿ ನಿಲ್ಸ್ಬಿಟ್ಟಿದ್ದಾನೆ ಇಡೀ ಮ್ಯಾಚ್. ಅವನಿಗೆ ಓಡಕ್ ಆಗ್ತಾ ಇಲ್ಲ, ಡೈವ್ ಮಾಡಕ್ ಆಗ್ತಾ ಇಲ್ಲ ಅವನಿಗೆ. ಅವನ್ ಒಂದ್ಸಲಿ ಡೈವ್ ಮಾಡ್ದ, ಅದೊಂಥರ ಭೂಮಿನೇ ಆಚೆ ಬಂದ್ಬಿಡ್ತದು. ಅವನು ಪಾಪ ಅವನನ್ನ ನಿಲ್ಸ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದ್ ನೆನ್ನೆ ಏನ್ ಅಬ್ಸರ್ವ್ ಮಾಡಿದೆ ಅಂದ್ರೆ ನಮ್ ಬ್ಯಾಟ್ಸ್ಮನ್ ನಮ್ದೊಂದು ಅರ್ಧ ಬೌಂಡ್ರಿ ಬಂದಿರೋದು ಎಲ್ಲಾನು ಕವರ್, ಎಕ್ಸ್ಟ್ರಾ ಕವರ್ ಮೇಲೆ ಅನ್ಸುತ್ತೆ. ಎಲ್ಲರೂ ಅಲ್ಲೇ ಹೊಡಿತಾ ಇದ್ರು, ಅದೇನೋ ಗೊತ್ತಿಲ್ಲ. ಆಕ್ಚುಲಿ ಅವರು ಒಂದ್ ತಪ್ಪು ಮಾಡ್ಬಿಟ್ರು. ಜಾರ್ಜ್ ಲಿಂಡೆ ಈ ಪಿಚಸ್ ಅಲ್ಲಿ, ಈ ತರ ಸ್ಲೋ ಪಿಚಸ್ ಅಲ್ಲಿ ತುಂಬಾ ಯೂಸ್ಫುಲ್ ಸ್ಲೋ ಆರ್ಥೋಡಾಕ್ಸ್ ಬೌಲರ್ಸ್. ಸೊ ಅವರು ಫಸ್ಟ್ ಓವರು ಅವ್ರು ಚೆನ್ನಾಗಿ ಮಾಡಿದ್ರು, ಓನ್ಲಿ 5 ರನ್ಸ್ ಕೊಟ್ಟಿದ್ರು. ಬಟ್ ಅವ್ರು ಮತ್ತೆ ಕೊಡ್ಲೇ ಇಲ್ಲ ಬೌಲಿಂಗು. ಅದೇ ನೀನ್ ಸುಧನ್ ಹೇಳ್ದಂಗೆ ದಿಗ್ವೇಶ್ ರಾಠಿ ಕೊಟ್ಟು ಮತ್ತೆ ಏನ್ ಚೆನ್ನಾಗಿ ಮಾಡಿದ್ರು ಅದೆಲ್ಲ ಉಲ್ಟಾ ಹೊಡ್ಸ್ಕೊಂಡ್ರು ಅವರು. ಸೊ ಈಗ ನಾವು ಡೈರೆಕ್ಟ್ ಆಗಿ ನಮ್ದು ಅಗಲವಾದ ಎಸೆತ ಲಾಸ್ಟ್ ಟೈಮ್ ಏನ್ ಮಾಡಿದ್ವೋ ಅದಕ್ಕೆ ಹೋಗೋಣ. ಅದಕ್ ಮುಂಚೆ ನಾನು ಎವ್ರಿ ಎಪಿಸೋಡ್ ಈ ನಡುವೆ ಅದೊಂಥರ ಇದಾಗೋಗಿದೆ, ಅಂದ್ರೆ ಏನಂತಾರೆ, ಕಸ್ಟಮ್ ತರ ಆಗೋಗಿದೆ ನನ್ಗೆ. ನಾನು ತಿರ್ಗಾ ಹೇಳ್ತಾ ಇದ್ದೀನಿ, ನಾವೇನಾದ್ರು ಆದಷ್ಟು ಬೇಗ ರೊಮಾರೇಶ್ ಶೆಪರ್ಡ್ನ ತೆಗೆದು ಜೇಕಬ್ ಬೆಥೆಲ್ನ ತರಲಿಲ್ಲ ಅಂದ್ರೆ ಪಕ್ಕ ರಿಪೆಂಟ್ ಮಾಡ್ಕೋತೀವಿ. ನಾನು ಈಗ್ಲೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವನ್ ಏನ್ ಅಷ್ಟೊಂದ್ ಏನ್ ಇಂಪ್ಯಾಕ್ಟ್ ಮಾಡ್ತಿಲ್ಲ ರೊಮಾರೇಶ್ ಶೆಪರ್ಡ್. ಪ್ಲಸ್ ನಮ್ಗೀಗ ಫಿನಿಷರ್ಸ್ ಇದಾರೆ ನಮ್ಮ ಹತ್ರ. ನಮಗ್ ಬೇಕಾಗಿರೋದೇನೆ ಆ ಒಂದು ಈಗ ಪಟಿದಾರ್ ಆಮೇಲೆ ಜಿತೇಶ್ ಶರ್ಮಾ ಮಧ್ಯ ಗ್ಯಾಪ್ ಇದೆ ಒಂದು, ಆ ಗ್ಯಾಪ್ ನ ಬ್ರಿಡ್ಜ್ ಮಾಡಕ್ ನಮ್ಗೆ ಯಾರು ಬೇಕು. ಅದಕ್ ಪರ್ಫೆಕ್ಟ್ ಆಗಿರ್ತಾನೆ ಜೇಕಬ್ ಬೆಥೆಲ್. ಇವ್ರು ಅದ್ ಯಾವಾಗ ಮನ್ಸ್ ಮಾಡಿ ತರ್ತಾರೋ, ಅದೇನಕ್ ತರ್ತಾ ಇಲ್ವೋ ಏನೋ ಗೊತ್ತಾಗ್ತಿಲ್ಲ.
ಬಟ್ ಆದಷ್ಟು ಬೇಗ ತರಬೇಕು. ಲಾಸ್ಟ್ ಮ್ಯಾಚ್ ಅವ್ನು ಇಂಪ್ಯಾಕ್ಟ್ ಸಬ್ ಲಿಸ್ಟ್ ಅಲ್ಲೂ ಇತ್ತಿಲ್ಲ. ಜಾರ್ಡನ್ ಕಾಕ್ಸ್ ಇದ್ದ, ಫೀಲ್ಡ್ ಮೇಲೂ ಬಂದ. ಸೊ ಮೋಸ್ಟ್ಲಿ ವಿ ಆಲ್ಸೋ ಡೀಲಿಂಗ್ ವಿತ್ ಹೆಲ್ತ್ ಕನ್ಸರ್ನ್ ಅಂತ ಶುಡ್ ಬಿ ಆಸ್ಟ್. ಕೇಳಿ ಹೇಳ್ತೀನಿ ನೆಕ್ಸ್ಟ್ ಬಂದಿಲ್ಲ ಅಂದ್ರೆ ಏನಾದ್ರು. ಇಟ್ ಈಸ್ ಆಬ್ವಿಯಸ್ ಬೇಸಿಕ್ಲಿ ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ದ 15 ಇನ್ ದ ನೆಕ್ಸ್ಟ್ ಮ್ಯಾಚ್. ಬಟ್ ಐ ಪರ್ಸನಲಿ ಥಿಂಕ್ ಮ್ಯಾನೇಜ್ಮೆಂಟ್ ಆರ್ ಗೋಯಿಂಗ್ ಟು ಬ್ರಿಂಗ್ ಹಿಮ್ ಇನ್ ಸೂನರ್ ರಾದರ್ ದನ್ ಲೇಟರ್. ಅವ್ನ್ ಫಿಟ್ ಆಗಿಲ್ಲ ಅಂತ ಏನಿಲ್ಲ, ಯಾಕೆಂದ್ರೆ ಹಿ ಈಸ್ ಕಮಿಂಗ್ ಆನ್ ಆಸ್ ಅ ಸಬ್ಸ್ಟಿಟ್ಯೂಟ್ ಫೀಲ್ಡರ್. ಅವ್ನ್ ಫೀಲ್ಡಿಂಗ್ ಮಾಡ್ತಾ ಇದ್ದಾನೆ, ಒಳ್ಳೊಳ್ಳೆ ಕ್ಯಾಚ್ಗಳು ಹಿಡಿದಾನೆ ಎರಡು. ಸೊ ಇಲ್ವೋ ಫಿಟ್ನೆಸ್ ಅದು ಇಶ್ಯೂ ಇವ್ರು ಅಂತ ಏನ್ ಹೇಳ್ದಂಗೆ ನಂಗೆ ಜಾರ್ಡನ್ ಅನ್ಸಲ್ಲ. ಕಾಕ್ಸ್ ಅದು ಅವ್ರು ಒಂದೇ ತರ ಕಾಣಿಸ್ತಾರ ಅಷ್ಟೇ, ಅದೇ ಪ್ರಾಬ್ಲಮ್. ನೆನ್ನೆ ನೆನ್ನೆನೂ ನಾನು ಬಂದಿದ್ದ ಒಂದು ಬಾಲ್ ಏನೋ ಬಂದ, 1 ಓವರ್ ಏನೋ ಬಂದ ಅನ್ಸುತ್ತೆ, ಆಮೇಲೆ ವಾಪಸ್ ಹೋದ. ಬಟ್ ಆಕ್ಚುಲಿ ಅದೇನೆ ಇದು ಹೇಳ್ಬೇಕಂದ್ರೆ ಡೆಲ್ಲಿ ಡೇರ್ಡೆವಿಲ್ಸ್ AB de Villiers ನ ಹೆಂಗ್ ಟ್ರೀಟ್ ಮಾಡಿದ್ರು ಅದೇ ತರ ನಾವು ಮಾಡ್ತಾ ಇದೀವಿ. ಬೆಥೆಲ್ ಇಸ್ ಒನ್ ಆಫ್ ದ ಬೆಸ್ಟ್ ಫೀಲ್ಡರ್ಸ್ ಇವಾಗ ನಮ್ಮ ಟೀಮಲ್ಲಿ, ಅಪಾರ್ಟ್ ಫ್ರಮ್ ಸಾಲ್ಟ್, ಕೊಹ್ಲಿ. ಬೆಸ್ಟ್ ಫೀಲ್ಡರ್ಸ್ ಪ್ಲಸ್ ಅವನೊಂಥರ ಪ್ರಾಡಜಿ ತರ, ಅವನನ್ನ ಆಡಿಸ್ಲೇಬೇಕು. ಬಟ್ ಹೋಪ್ಫುಲಿ ಏನೋ ಒಂದ್ ಸ್ವಲ್ಪ ಮೋಬೋಬಾಟು ಅವನು ಕೂದ್ಲು ಬೆಳೆದ್ಬಿಟ್ಟಿದೆ, ಅದಕ್ಕೆ ಇದನ್ನ ಯೋಚನೆ ಮಾಡ್ತಿಲ್ಲ. ಅವ್ನ್ ಸ್ವಲ್ಪ ಶೇವ್ ಮಾಡ್ಕೋಬೇಕು, ಅವಾಗ ಇದೆಲ್ಲ ಬರುತ್ತೆ ಅವ್ನು. So, ಇನ್ನೊಂದ್ ಫೀಲ್ಡಿಂಗ್ ಬಗ್ಗೆನೂ ಏನಿರ್ಬೋದು ಸ್ವಲ್ಪ ಅಂತಂದ್ರೆ, ಹೇಳ್ಬೇಕು ಆಕ್ಚುಲಿ. ಇಲ್ಲ ಇನ್ನೊಂದ್ ಏನಿರ್ಬೋದು ಅಂತಂದ್ರೆ, ಈಗ ಮೋಬೋಬಾಟ್ ಇದೊಂದು ಹೈ ಐಕ್ಯೂ ಟ್ಯಾಕ್ಟಿಕ್ ಅಂತ ನಂಗೆ ಅನ್ಸುತ್ತೆ. ಯಾಕೆಂತಂದ್ರೆ ಇವಾಗ ಒಂದ್ ಸ್ವಲ್ಪ ನೋಡ್ತು ಅಂತಂದ್ರೆ, ಫಿಲ್ ಸಾಲ್ಟ್ಗೂ ಸ್ವಲ್ಪ ಈಗ ಡರ್ಕ ಮೊಹಾಲ್ ಇದೆ. ಅಂದ್ರೆ ಒಂದ್ ಇನ್ನಿಂಗ್ಸ್ ಆಡಿದಾನೆ, ಒಂದ್ 6 ಗೇಮ್ ಅಲ್ಲಿ ಇವಾಗ. ಆಮೇಲಿಂದ ಇವನು ರೊಮಾರಿಯೋ ಶೆಪರ್ಡ್, ಹಿ ಹ್ಯಾಸಂಟ್ ಸ್ಟಿಲ್ ಪರ್ಫಾರ್ಮ್ ಅಥವಾ ಮ್ಯಾಚ್ ವಿನ್ನಿಂಗ್ ನಾಟ್ ಆಗಿರ್ಲಿ ಅಥವಾ ಏನಾರ ಒಂದು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಆಗಿರ್ಲಿ ಅಥವಾ ವಿತ್ ಬೋತ್ ಬ್ಯಾಟ್ ಅಂಡ್ ಬಾಲ್. ಸೊ ರಿಪ್ಲೇಸ್ಮೆಂಟ್ ಆಗಿ ತರಬೇಕು, ಯಾಕಂದ್ರೆ ಇವಾಗ ಅವ್ರ 2 ಆಪ್ಷನ್ಸ್ ಇದೆ ತರಕ್ಕೆ. ವಿಷ್ಣುದು ತಿರ್ಗಾ ಸ್ವಲ್ಪ ಕನೆಕ್ಷನ್ ಇಶ್ಯೂ ಇದೆ ಅನ್ಸುತ್ತೆ. ಬಟ್ ಅವನ್ ಏನ್ ಹೇಳಕ್ ಹೋಗ್ತಾ ಇದ್ದ ಅನ್ಸುತ್ತೆ ಅಂದ್ರೆ, 2 ಆಪ್ಷನ್ ಇದೆ. ಒಂದು ಫಿಲ್ ಸಾಲ್ಟ್ ನ ರೀಪ್ಲೇಸ್ ಮಾಡಿ ಬೆಥೆಲ್ ನ ತರ್ಬೋದು, ಇಲ್ಲ ರೊಮಾರಿಯೋ ಶೆಪರ್ಡ್ ನ ರೀಪ್ಲೇಸ್ ಮಾಡಿ ಬೆಥೆಲ್ ನ ತರ್ಬೋದು ಅಂತ. ಬಟ್ ನನ್ ಪ್ರಕಾರ ಯಾಕೆಂದ್ರೆ ಲಾಸ್ಟ್ ಸೀಸನ್ ಬೆಥೆಲ್ ತಂದಿದ್ದನು ವೆನ್ ಸಾಲ್ಟ್ ವಾಸ್ ಅನ್ಅವೈಲಬಲ್, ಅವಾಗ ಓಪನರ್ ಆಗೇನೆ ಬಂದಿತ್ತು ಬೆಥೆಲ್ ಅಂಡ್ ಹಿ ಪರ್ಫಾರ್ಮ್ಡ್ ವೆಲ್. ಈವನ್ ಅಗೇನ್ಸ್ಟ್ ನಮ್ಮ ಕೊಂಗ್ರ ಮೇಲೂ ತುಂಬಾ ಚೆನ್ನಾಗಿ ಆಡ್ದ. ಸೊ ಅದನ್ನು ಇವ್ರ ಕನ್ಸಿಡರ್ ಮಾಡ್ಬೋದು. ಇಟ್ಸ್ ನಾಟ್ ಅ ಬ್ಯಾಡ್ ಆಪ್ಷನ್ ಅಂತ ನಂಗೆ ಅನ್ಸುತ್ತೆ. ಸೊ ಆ ರೀಸನ್ ಇಂದಾನು ಅವ್ರು ಪ್ರೊಲಾಂಗ್ ಮಾಡ್ತಿರ್ಬೋದು, ಯಾಕೆಂದ್ರೆ ಅವ್ರು ಕ್ಲಿಯರ್ ಕಟ್ ಆಗಿ ಓಕೆ ಇಲ್ಲಿ ಇವನನ್ನ ತಂದು ಆಡಿಸ್ಬೋದು ಅಂದಾಗ ದೇ ಕ್ಯಾನ್ ಮೇಕ್ ದಟ್ ಚೇಂಜ್ ಅಂಡ್ ಅಡ್ಜಸ್ಟ್ ಕಾಂಬಿನೇಷನ್ ಬೇಸ್ಡ್ ಆನ್ ಆ ಚೇಂಜ್ ಅಂತ ನಂಗೆ ಅನ್ಸುತ್ತೆ. ಇವಾಗಿಂದಾನೇ ಅದು ಸುಮ್ನೆ ಒಂದ್ ಮ್ಯಾಚ್ ಅಲ್ಲಾಡಿಸ್ತೀನಿ, ಒಂದ್ ಮ್ಯಾಚ್ ಇಲ್ಲಾಡಿಸ್ತೀನಿ ಆತರ ಏನಾರ ಮಾಡ್ಕೋಯ್ತು ಅಂತಂದ್ರೆ ನಂಗೆ ಅದೇನೋ ಸರಿ ಹೋಗಲ್ಲ ಅನ್ಸುತ್ತೆ. ಅಲ್ಲ, ಇದು ಏನಾದ್ರು ನಾವು ಯಾವತ್ತೂ ಈ ತರ ಒಂದ್ ಮಿಡ್ಲ್ ಆರ್ಡರ್ ನಲ್ಲಿ ಫಾರಿನ್ ಬ್ಯಾಟ್ಸ್ಮನ್ ಆಡ್ಸೇ ಇಲ್ಲ ಅಂದ್ರೆ ಒಪ್ಕೋತೀನಿ ಇದನ್ನ. ಬಟ್ ನಾವು ಲಾಸ್ಟ್ ಇಯರ್ ಕಂಪ್ಲೀಟ್ಲಿ ಲಿಯಮ್ ಲಿವಿಂಗ್ಸ್ಟೋನ್ ಆಡ್ಸಿದ್ದ ಇದ್ರಲ್ಲಿ. ನನ್ ಪ್ರಕಾರ ರೊಮಾರಿಯೋ ಶೆಪರ್ಡ್, ಟಿಮ್ ಡೇವಿಡ್ ಅನ್ಅವೈಲಬಲ್ ಆದ್ಮೇಲೆ ಆಡ್ದ. ಅದ್ ಬಿಟ್ರೆ ಅವ್ನು ಆಡೇ ಇಲ್ಲ. ಅವನು ಲಿಯಮ್ ಲಿವಿಂಗ್ಸ್ಟೋನ್ ಆಡ್ಸಿದ್ದು ನಾವು ಕಂಟಿನ್ಯೂಸ್ ಆಗಿ. ಸೊ ಆ ಪೊಸಿಷನ್ ನಮ್ಗೆ ಬೇಕು ಆಕ್ಚುಲಿ. ಅಂದ್ರೆ ಲಿಯಮ್ ಲಿವಿಂಗ್ಸ್ಟೋನ್ ಆಡ್ಲಿಲ್ಲ ಸರಿಯಾಗಿ, ಬಟ್ ಆ ಪೊಸಿಷನ್ ಏನ್ ಅವರು ರೋಲ್ ಇಟ್ಟಿದ್ರು ಅದು ಈಗ ಮಿಸ್ಸಿಂಗ್ ಇದೆ ಅನ್ಸ್ತಾ ಇದೆ ನನ್ಗೆ. ಇನ್ನೊಂದೇನ್ ಫ್ಯಾಕ್ಟರ್ ಮಾಡ್ಬೇಕಂದ್ರೆ, ಇಸ್ ರಜತ್ ಹ್ಯಾಪಿ ವಿತ್ ಹ್ಯಾವಿಂಗ್ ಬ್ಯಾಟಿಂಗ್ ನೆಕ್ಸ್ಟ್ ಟು ಹಿಮ್ ಆರ್ ಬಿಫೋರ್ ಹಿಮ್ ಆರ್ ಆಫ್ಟರ್ ಹಿಮ್? ಅವನಿಗೆ ಒಂಥರ ಅಶ್ಯೂರೆನ್ಸ್ ಇರುತ್ತೆ, ಇವಾಗ ನನ್ನ ಆದ್ಮೇಲೆ ಶೆಪರ್ಡು, ಜಿತೇಶ್, ಡೇವಿಡ್ ಬರೋಂಗಿದ್ರೆ ನಾನು ಒಂಥರ ಟೆಂಪ್ಲೇಟ್ ಅಲ್ಲಿ ಆಡ್ಬೋದು ಅಂತ. ಬಟ್ ಅವನ ಜೊತೆನೆ ಅಂದ್ರೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋ ಟೈಮಲ್ಲಿ ಆಲ್ರೆಡಿ ಅಟ್ ದಿ ಅದರ್ ಎಂಡ್ ಬೆಥೆಲ್ ಇದ್ರೆ ಅವನಿಗೆ ಅನ್ಸುತ್ತೆ, ಓ ಇನ್ಯಾರಿದ್ದಾರೆ, ವಿಕೆಟ್ ಬಿದ್ರೆ ಯಾರು ಬರ್ತಾರೆ, ಡೇವಿಡ್ ಆದ್ಮೇಲೆ ಜಿತೇಶ್ ಆದ್ಮೇಲೆ ಕೃಣಾಲ್, ಅಯ್ಯೋ ಸ್ವಲ್ಪ ಲೈಟ್ ಆಯ್ತು, ಸ್ವಲ್ಪ ರಿಸ್ಕ್ ತಗೋಬಾರ್ದು, ಆತರ ಏನೋ ಇರುತ್ತೆ. ಇಟ್ ಇಸ್ ಅವನ್ ಡಿಸಿಷನ್ ತಾನೇ ಅಟ್ ದಿ ಎಂಡ್ ಆಫ್ ದ ಡೇ. ಸೊ ವಿ ನೀಡ್ ಟು ಬೇಸಿಕ್ಲಿ ಸಿ ಆರ್ ವೇಟ್ ಫಾರ್ ಅ ಸಿಚುವೇಶನ್ ವೇರ್ ಬೆಥೆಲ್ ಫೈಂಡ್ಸ್ ಹಿಮ್ಸೆಲ್ಫ್ ಇನ್ ಇಸ್ ದ ಟಾಪ್ ಆರ್ಡರ್. ಯಾಕೆಂದ್ರೆ ಅವನು, ನೀನ್ ಹೇಳಿದ್ ಕರೆಕ್ಟ್, ಲಿವಿಂಗ್ಸ್ಟೋನ್ ರೋಲ್ ರಿಪ್ಲೇಸ್ ಮಾಡೋಕೆ ಯಾರು ಇಲ್ಲ. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ, ಲಿವಿಂಗ್ಸ್ಟೋನ್ ಬಂದಾಗೆಲ್ಲ ರಜತ್ ಸ್ವಲ್ಪ ಬೇಗ ಔಟ್ ಆಗ್ತಿದ್ದ ಅಂಡ್ ಟಿಮ್ ಡೇವಿಡ್ ಸ್ವಲ್ಪ ಕೆಳಗ್ ಆಡ್ತಿದ್ದ. ಇವಾಗ ಟಿಮ್ ಡೇವಿಡ್ ಮಿಡ್ಲ್ ಆರ್ಡರ್ ಅಲ್ಲಿ ಆಡಿ ಈಸ್ ಎಸ್ಟಾಬ್ಲಿಷ್ ಹಿಮ್ಸೆಲ್ಫ್ ಆಸ್ ಸಮನ್ ಹೂ ಕ್ಯಾನ್ ಬ್ಯಾಟ್ ಆಸ್ ಹೈ ಆಸ್ ನಂಬರ್ 4. ಸೊ ಅದು ಏನಂದ್ರೆ, ಆ ಕಾಂಬಿನೇಷನ್ ಆಫ್ ರಜತ್ ಪಟಿದಾರ್ ಸ್ಟೇಯಿಂಗ್ ಅ ಬಿಟ್ ಲಾಂಗರ್ ಅಂಡ್ ಪ್ಲೇಯಿಂಗ್ highly impactful innings and Tim David coming a bit earlier than his usual entry point
has sort of mitigated this issue. ಬಟ್ ಹ್ಮ್. ನೀನ್ ಹೇಳಿದ್ ವ್ಯಾಲಿಡ್ ಪಾಯಿಂಟ್. ಆ ರಿಕ್ವೈರ್ಮೆಂಟ್ ಇದೆ ಆತರ ಲಿವಿಂಗ್ಸ್ಟೋನ್ ರೋಲ್, ಬಟ್ ಲಿವಿಂಗ್ಸ್ಟೋನ್ ತೀರಾ ಏನೋ ಮಾಡೇ ಇಲ್ವಲ್ಲ. ಮ್ಯಾನೇಜ್ಮೆಂಟ್ ಮೈಟ್ ಹ್ಯಾವ್ ಥಾಟ್ ಓಕೆ ಅವ್ನ ಪ್ರೊಫೈಲ್ ಅವ್ನ ಯಾರು ಬೇಡವೇ ಬೇಡ. ಬಟ್ ವಿಷ್ಣು ಹೇಳಿದ್ದು ವೆರಿ ವ್ಯಾಲಿಡ್. ಯಾಕೆಂದ್ರೆ ಕ್ಲಿಯರ್ ಪ್ಲೇಯರ್ ರಿಪ್ಲೇಸ್ಮೆಂಟ್ಸ್ ಗಳು ಇಟ್ಟಿರ್ತಾರೆ. ಸಾಲ್ಟ್ ಇಲ್ಲ ಅಂದ್ರೆ ಬೆಥೆಲ್, ಮಿಡಲ್ ಆರ್ಡರ್ ಅಲ್ಲಿ ಯಾರು ಇಲ್ಲ ಅಂದ್ರೆ ಅದಕ್ಕೆ ಜಾರ್ಡನ್ ಕಾಕ್ಸ್ ತಗೊಂಡ್ಬಂದಿರೋದು. ಮಿಡಲ್ ಆರ್ಡರ್ ಯಾಕೆ ಏನೋ ಆದ್ರೆ ಜಾರ್ಡನ್ ಕಾಕ್ಸ್ ಬರ್ತಾನೆ ಅಂತಾನೆ. But in a way, it is good that Bethel, if he comes on, when he comes on, will have this hunger that he needs to prove. And on talent, there is no denying that he has the talent to match. He has the ability to match that also. So ಒಂದು ಯಾವಾಗ ಬರ್ತಾನೋ ಹಂಗ್ರಿ ಆಗಿ ಬರ್ತಾನೆ. He will want to prove a statement. So Darka Mahal is good, and also this sort of ಅಂದ್ರೆ they're basically delaying the inevitable at this point. But ನೋಡೋಣ. It is also ರಜತ್'s comfort level of ಯಾರ್ ನನ್ ಬ್ಯಾಟಿಂಗ್ ನಾನು ಔಟ್ ಆದ್ಮೇಲೂ ಯಾರು ಬರ್ತಾರೆ ಅಂತ ಕಾನ್ಫಿಡೆನ್ಸ್ ಇರೋಕೆ ಈ ಶೆಪರ್ಡ್ ಆಡಿಸಿರೋದು. ಸೊ ನೋಡೋಣ. ಶೆಪರ್ಡ್ ಬೌಲಿಂಗ್ ಕೊಟ್ಟಿಲ್ಲ ಲಾಸ್ಟ್ ಮ್ಯಾಚ್, ಬಟ್ ಯು ಕೆನಾಟ್ ಫಾಲ್ಟ್ ಇಸ್ ಬ್ಯಾಟಿಂಗ್ ಇನ್ ಮೈ ಒಪಿನಿಯನ್. ಅವ್ನ್ ಫೈನಲ್ ಅಲ್ಲೂ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡ್ದ. ಅವ್ನ್ ಅವ್ನ್ ಬ್ಯಾಟಿಂಗ್ ಮಾಡ್ದಾಗೆಲ್ಲ ಒಂಥರ ಹಿ ಹ್ಯಾಸ್ ಅಶೋರ್ಡ್ 1 6 at least 200 strike rate ಅಂತಾನೆ ಐಪಿಎಲ್. ಅವನೇನು ನಥಿಂಗ್ ರಾಂಗ್, ನಾನೇನು ಹೇಳ್ತಿಲ್ಲ ಅವನ್ ಅಂತ. ಬಟ್ ಬೆಥೆಲ್ ಆಮೇಲೆ ರೊಮರೋ ಶೆಪರ್ಡ್ ಒಂದ್ ತಕಡಿನಲ್ಲಿ ಹಾಕಿದ್ರೆ ಲಿಟ್ರಲಿ ಅಲ್ಲ. ಅವಾಗ ಆಬ್ವಿಯಸ್ಲಿ ಶೆಪರ್ಡ್ ಒಳ್ಳೆ ದೈತ್ಯಾಕಾರವಾಗಿದ್ದಾನೆ. ಬಟ್ ಇನ್ ಟರ್ಮ್ಸ್ ಆಫ್ ಕೇಪಬಿಲಿಟಿ ನಾವು ಹಾಕಿದ್ರೆ ಬೆಥೆಲ್ ಒಂಥರ ನಾವ್ ಫ್ಯೂಚರ್ನು ನೋಡ್ಬೇಕಲ್ವಾ. ನನ್ ಪೆಪ್ದುನು ಇದೇನೆ ಬಡ್ಕೊಂಡ್ ಸಾಯ್ತಾ ಇದ್ದಿದ್ದು. ಅಂದ್ರೆ ಇದು ಫುಟ್ಬಾಲ್ ರೆಫರೆನ್ಸ್. ಫಿಲ್ ಫೋರ್ಡನ್ ಎವ್ರಿ ಗೇಮ್ ಆಡಿಸ್ಲೇಬೇಕು. ಕೋಲ್ ಪಾಮರ್ನ ಬಿಟ್ಕೊಟ್ಟ. ಅದಕ್ಕಿಂತ ಮುಂಚೆ ಕೈರನ್ ಟಿಯರ್ನಿ ಅಂತ ಒಬ್ಬ ಇದೆ ಲೆಫ್ಟ್ ಬ್ಯಾಕ್, ಅವನನ್ನ ಬಿಟ್ಕೊಟ್ಟ. ಆದ್ರಿಂದ ಆ ರೇಪಿಸ್ಟ್ ಬೆಂಜಮಿನ್ ಬೆಂಡಿ ಬಿಟ್ರೆ ಯಾರು ಇಲ್ಲೇ ಇಲ್ಲ ನಮ್ಗೆ ಒಳ್ಳೆ ಲೆಫ್ಟ್ ಬ್ಯಾಕ್. ಇಲ್ಲಿ ಇವತ್ತಿನವರ್ಗುನು ಒದ್ದಾಡ್ತಾ ಇದೀವಿ. ನಮ್ದು ಓರೈಲಿನೇ ಆಡ್ಸ್ಬೇಕು ನಾವು. ಅಂದ್ರೆ ಆತರ ಮಿಸ್ಟೇಕ್ಸ್ ನಾನು ಇದ್ರಲ್ಲಿ ನೋಡ್ಬಿಟ್ಟಿದೀನಿ. ಏನೇನೋ ಬ್ಯಾಲೆನ್ಸ್ ಗೀಲೆನ್ಸ್ ಅದು ಇದು ಅನ್ಕೊಂಡು. ಸೊ ಆ ಮಿಸ್ಟೇಕ್ಸ್ ನ ತಿರ್ಗಾ ಮಾಡಬಾರ್ದು. ನಾವು ಒಂದ್ ಪಾಯಿಂಟ್ ಬ್ರಷ್ ಅಪ್ ಮಾಡ್ಬೇಕಂದ್ರೆ ನಮ್ಮ ಫೀಲ್ಡಿಂಗ್ ವಿಷಯ, ಬೋತ್ ಆನ್ ದ ಗ್ರೌಂಡ್ ಅಂಡ್ ಕ್ಯಾಚಿಂಗ್. ನಮ್ ಕ್ಯಾಚಿಂಗ್ ಎಫಿಷಿಯನ್ಸಿ ಆಲ್ದೋ 1-2-3 ಹೈ ಪ್ರೊಫೈಲ್ ಡ್ರಾಪ್ಸ್ ಆಗಿದೆ, ಬಟ್ ಆಲ್ ಇನ್ ಆಲ್ ಇಂಪಾಸಿಬಲ್ ಕ್ಯಾಚಸ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎಸ್ಪೆಷಲಿ ಸಾಲ್ಟ್ ಅಟ್ ದ ಬೌಂಡ್ರಿ, ಅನ್ರಿಯಲ್. ನಿನ್ನೆ ಟಿಮ್ ಡೇವಿಡ್ ಚೆನ್ನಾಗಿ ರನ್ನಿಂಗ್ ಬ್ಯಾಕ್ವರ್ಡ್ಸ್, he held on to a screamer. So our fielding in general has been really good and very undervalued aspect of our wins. ಆಕ್ಚುಲಿ ತುಂಬಾ ಅಂಡರ್ ರೇಟೆಡ್. ಇದು ಮೆನ್ಷನ್ ಮಾಡೋದಕ್ಕೆ ಎಲ್ಲರೂ ಮರ್ತೋಗ್ತೀವಿ. ತುಂಬಾ ಒಂಥರ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದೀವಿ. ನಾವ್ ಮುಂಚೆ ಎಲ್ಲ ಸ್ಟ್ಯಾಂಡರ್ಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಚ್ ಅನ್ನು ಬಿಡ್ತಾ ಇದ್ವಿ ನಾವು. ಈಗ ಒಂಥರ ಅದು ಚೇಂಜ್ ಆಗೋಗಿದೆ. ಬಟ್ ನಾಳೆ ನೋಡಿ ಡೆಲ್ಲಿ ಮ್ಯಾಚ್ ನಲ್ಲಿ ಪಕ್ಕಾ KL ರಾಹುಲ್ ಕ್ಯಾಚ್ ಬಿಡ್ತೀವಿ. ಅದು ಒಂಥರ ವಾಟರ್ ಇಸ್ ವೆಟ್, ಫೈರ್ ಬರ್ನ್ಸ್, ವಿ ಡ್ರಾ KL ರಾಹುಲ್ಸ್ ಕ್ಯಾಚ್. ಅವನ್ ಈ ಸತಿ ಮೈ ಮೇಲೆ ಬಂದ್ಬಿಡುತ್ತೆ ಅವ್ನಿಗೆ. ಲಾಸ್ಟ್ ಟೈಮ್ ಸುಮ್ನೆ ಹಿಂಗೇನೋ ಸರ್ಕಲ್ ಮಾಡಿ ತೋರ್ಸಿದ ಕಾಂತಾರ. ಈ ಸತಿ ಫುಲ್ ಓಕೆ. ಈಗ ನಮ್ದು ಅಗಲವಾದ ಎಸೆತ ಅದು ಪಾಯಿಂಟ್ಸ್ ಗೆ ಬರೋಣ. ಈ ಸತಿ ಎಕ್ಸ್ಟ್ರಾ ಇದಿದೆ, ಅಂದ್ರೆ ಒಪಿನಿಯನ್ ಪ್ಲಸ್ ಎಕ್ಸ್ಟ್ರಾ ಸ್ಕೋರ್. ಸೊ ಫಸ್ಟ್ ಪ್ಲೇ ಮಾಡಿದ್ರ ಶುರು ಮಾಡೋ ಮುಂಚೆ ಮೈಕಲ್ ಜಾರ್ಡನ್ ನೋ ಹೇಳ್ಬೇಕು. ಯಾಕೆಂದ್ರೆ ನಾನು ಹೇಳಿದ್ 3 ಆಗಿಲ್ಲ. ಆನೆಸ್ಟ್ಲಿ ನಾನು ಹೇಳಿದ್ 3 ಆಗಿಲ್ಲ. ಸಲಾಮ್ ರಾಕಿ ಬಾಯ್ ಪ್ಲೇ ಮಾಡ್ಲಿಲ್ಲ. ನಿಕೋಲಸ್ ಪೂರನ್ ಕೆಟ್ಟದಾಗ ಔಟ್ ಆದ. ಕೃಣಾಲ್ ಪಾಂಡ್ಯ ವಿಕೆಟ್ ತೆಗೆದ, ಬಟ್ ಸೆಕೆಂಡ್ ಓವರ್ ಅಲ್ಲಿ ನಿಕೋಲಸ್ ಪೂರನ್ ಒಂಥರ ಈ ಋತುರಾಜ್ ಗಾಯಕ್ವಾಡ್ ತರ ಆಡ್ದ, ಟು ಬಿ ಆನೆಸ್ಟ್ ಹೇಳ್ಬೇಕು ಅಂತಂದ್ರೆ. ಅವನ್ ತರನೇ ಕ್ಯಾಪ್ಟನ್ಸಿನೂ ಮಾಡ್ದ. ಸೊ ಎಲ್ಲರೂ ಝೀರೋನಾ ಅಥವಾ ಏನಾದ್ರು ಇಂಟ್ರೆಸ್ಟಿಂಗ್? ದಿಗ್ವೇಶ್ ರಾತಿ 0 ವಿಕೆಟ್ಸ್ ಇದೆ ಅಲ್ಲ. ಅಲ್ಲ, ಇದು ಬೇರೆ. ಫಸ್ಟ್ ಇದು 3. ನಾನು ಅಂದ್ರೆ ಇದರಲ್ಲಿ ಒಂದು ಟ್ರೂ ಇಲ್ಲ, ಸೊ 0ನೇ ಕೊಡ್ಬೇಕು ಅನ್ಫಾರ್ಚುನೇಟ್ಲಿ. ಎಷ್ಟು ಕೊಡ್ತಾ ಇದ್ದೀವಿ? 0 ಲಕ್ಷ. 0ನೇ. ಓಕೆ.
ಎಲ್ಲರೂ ಯುನಾನಿಮಸ್ ಆಗಿ 0 ಕೊಡ್ತಾ ಇದೀವಿ. ಏನಿಲ್ಲ, Next. ಯಾರು ಗ್ರೇಸ್ ಮಾರ್ಕ್ಸ್ ಕೊಡ್ತಿಲ್ಲ. ಇದಕ್ಕೆ ನಾನು ದಿಗ್ವೇಶ್ ರಾಠಿ 0 ವಿಕೆಟ್ಸ್ಗೆ 200 ಪಾಯಿಂಟ್ಸ್ ಕೊಡ್ತೀನಿ. ಆಮೇಲೆ ಮಿಚ್ ಮಾರ್ಷ್ 80ಗೆ ಒಂದ್ 50 ಪಾಯಿಂಟ್ಸ್ ಕೊಡ್ತೀನಿ, ಯಾಕಂದ್ರೆ ಅವನು ಒಬ್ನೇ ಆಡಿದ್ ನೆನ್ನೆ. ಅಂದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಇಲ್ಲ, ಕನ್ವಿನ್ಸಿಂಗ್. ಅದ್ರ ಅರ್ಧ ಹೊಡ್ದ ಆಕ್ಚುಲಿ, ಅವನು 40 ಹೊಡ್ದ. 40 ಹೊಡ್ದ, ಸೊ ಇದಕ್ಕೆ 50 ಕೊಡ್ತೀನಿ. ದಿಗ್ವೇಶ್ ರಾಠಿ ಅದೇ ಡೀಪ್ ಅಲ್ಲಿ ಕ್ಯಾಚ್ ಬಿಟ್ರಲ್ಲ, ಏನು ನಮಗೂ ರೀಲೇ ಕ್ಯಾಚ್ ಮಾಡಕ್ ಬರುತ್ತೆ ಅಂದ್ಬಿಟ್ಟು ಸಿಂಪಲ್ ರೀಲೇ ಕ್ಯಾಚ್ ಬಿಟ್ರಲ್ಲ, ಅದು ದಿಗ್ವೇಶ್ ರಾಠಿ ಬೋಲಿಗೆ ಟಿಮ್ ಡೇವಿಡ್ ಹೊಡೆದಿದ್ದು. ಬಟ್ ಓವರ್ ಆಲ್ ಬೋತ್ ಕರೆಕ್ಟ್ ಪ್ರಿಡಿಕ್ಷನ್ಸ್. ನಾನು 100+40 ಕೊಡ್ತೀನಿ. 100+40 ಅಥವಾ 100-40 ಆವರೇಜ್ ಮಾಡ್ಬೇಕಾ? 70 ಟೋಟಲ್ ಆವರೇಜ್ ಹಾಕ್ಬಿಡು ಓಕೆ. ನಂದು. ಸಹನ್ ಎಷ್ಟು ಕೊಡ್ತಾ ಇದೀವಿ? ನನ್ನ ಕಡೆಯಿಂದ ದಿಗ್ವೇಶ್ ರಾಠಿ 0 ವಿಕೆಟ್ಸ್ಗೆ 50, ಆಮೇಲೆ ಮಿಚ್ ಮಾರ್ಷ್ಗೆ ಒಂದು 10, 80 ಅಂದಿದ್ದಕ್ಕೆ. ಸೊ ಓವರ್ ಆಲ್ 60 ಕೊಡ್ತೀನಿ. ನನಗೆ ಅಷ್ಟೊಂದು ಮ್ಯಾಚ್ ಮಾಡಲ್ಲ, ಎಲ್ಲ ಸೇರಿ ಒಂದು 80 ಕೊಟ್ಬಿಡ್ತೀನಿ. ಇದ್ರ ನಂದು ಇನ್ನೊಂದು ಯಾಕ ಹುಡುಕ್ತಾ ಇದೆ, ಇದು ಏನು ಅಂತಾನೆ ಗೊತ್ತಿಲ್ಲ, ಬಟ್ ನಂದು ಇನ್ನೊಂದು ಇದೇನೋ ಲಾಸ್ಟ್ ಟೈಮ್ ಹಿಂಗೆ ಆಯ್ತು. ರಿಷಬ್ ಪಂತ್ ಸೆಂಚುರಿ. ಇದಕ್ಕೆ ಮೈನಸ್ ನೆಗೆಟಿವ್ ಕೊಡಕ್ಕಾಗತ್ತಾ? ಕೊಡ್ಬೋದು. ಸೊ ಎಷ್ಟು -20 ಕೊಡೋಣ ಇದಕ್ಕೆ. ಓಕೆ, -20. ನಾನು ಈ ಎರಡು ಪ್ರಿಡಿಕ್ಷನ್ಗುನುವೆ ನಾನು ದಿಗ್ವೇಶ್ ರಾಠಿ 5 ಗೆ ಆಬ್ವಿಯಸ್ಲಿ 0 ಕೊಡ್ತೀನಿ. ಕಂಪ್ಲೀಟ್ಲಿ ಆಪೋಸಿಟ್ ನನ್ನ ಪ್ರಿಡಿಕ್ಷನ್ಗೆ. ಬಟ್ ರಿಷಬ್ ಪಂತ್ ಸೆಂಚುರಿಗೆ ನಾನು ಆಕ್ಚುಲಿ 50 ಪಾಯಿಂಟ್ಸ್ ಕೊಡ್ತೀನಿ. ಯಾಕೆ ಅಂತಂದ್ರೆ ಇದಕ್ಕೊಂದು ರೀಸನ್ ಇದೆ. ನಮ್ಮ ಟೀಮ್ ಸೆಂಚುರಿ ಬಿಟ್ಬಿಡಿ, DDP ಸೆಂಚುರಿ ಅದೆಲ್ಲ ಬಿಟ್ಬಿಟ್ರೆ, ಈಗ ರೋಹಿತ್ ಶರ್ಮಾ ಸೆಂಚುರಿ ಅಂತ ಅಂದ, ರೋಹಿತ್ ಶರ್ಮಾ ಈಸ್ ರಿಟೈರ್ಡ್ ಔಟ್ ಆದ. ರಿಷಬ್ ಪಂತ್ ಸೆಂಚುರಿ ಅಂತ ಅಂದ, ರಿಷಬ್ ಪಂತ್ ರಿಟೈರ್ಡ್ ಔಟ್ ಆದ. ಸೊ ಇದೇ ತರ ನೆಕ್ಸ್ಟ್ ಯಾರ್ ಸೆಂಚುರಿ ಅಂತಾನೆ ಅವನು ರಿಟೈರ್ಡ್ ಔಟ್ ಆಗ್ಲಿ ಅಂತ ಅಂದ್ಬಿಟ್ಟು ಪಾಯಿಂಟ್ಸ್. ಒಂದ್ ಮೀಮ್ ಇದೆಯಲ್ಲ, ಚಾಕು ಇಟ್ಕೊಂಡು ಬಾಗ್ಲು ತಟ್ಟುತ್ತೆ ಯಾವ್ದೋ ಅಂತ, ಫುಲ್ ರಕ್ತ ಸುರಿತಿರುತ್ತೆ, ಚಾಕು ಇಟ್ಕೊಂಡು ಬಾಗ್ಲು ತಟ್ಟುತ್ತೆ, ನೆಕ್ಸ್ಟ್ ಯಾರು ಅಂತ ನೋಡೋಣ. DDP ಸೆಂಚುರಿ ಇಂದ ಅವನು ಅದಾದ್ಮೇಲಿಂದ ಆಡೇ ಇಲ್ಲ. ಅವನು ಆಡೇ ಇಲ್ಲ, ಅದೇ ಅದಕ್ಕೆ ನೆಗೆಟಿವ್ 20. ಬೌಲಿಂಗ್ ಮಾಡಿಲ್ಲ ಅದಾದ್ಮೇಲಿಂದ. ಅದಕ್ಕೆ -20 ನಿಮ್ಗೆಲ್ಲ ಸೇರಿ. -20 +40 0. ಅದಾದ್ಮೇಲೆ ನಾನು 20 ಕೊಡ್ತೀನಿ, ಓನ್ಲಿ ಬಿಕಾಸ್ ರಿಷಬ್ ಇದು ರಿವರ್ಸ್ ಸ್ವಿಂಗ್ಸ್ ವರ್ಕ್ ಆಗ್ತಿದೆ ಅಂತ 20 ಕೊಡ್ತೀನಿ. 20 ರೂಪಾಯಿ. ಓಕೆ, ನಾನು ಈ ತರ ಕಿತ್ತೋಗಿರೋ ಪ್ರೆಡಿಕ್ಷನ್ ಮಾಡ್ಬಿಟ್ಟು ಸಾತ್ವಿಕ್ಗಿಂತ ಜಾಸ್ತಿ ತೆಗೆದ್ಬಿಟ್ಟೆ. ಐ ಥಿಂಕ್ ಐ ಆಮ್ ದ ಕೃಣಾಲ್ ಪಾಂಡ್ಯ ಆಫ್ ದಿಸ್ ಪಾಡ್ಕಾಸ್ಟ್. ಸ್ಟ್ರೀಟ್ ಸ್ಮಾರ್ಟ್ ಪ್ಲೇಯರ್. ಮೋಸ್ಟ್ಲಿ ನಾನ್ ಇವಾಗ ಸ್ಲೋಲಿ ಸುಧಾರಣವಾಗ್ತೀನಿ ರಿವರ್ಸ್ ಸ್ವಿಂಗ್ಸ್ ಕೊಡುತ್ತೆ. ಸೊ ಈ ಒಂದು ಒಳ್ಳೆ ನೋಟ್ ನಲ್ಲಿ ನಾವು ಈ ಎಪಿಸೋಡ್ ನ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನಾವು RCB ಆಮೇಲೆ ಡೆಲ್ಲಿದು ಪ್ರಿವ್ಯೂ ಮಾಡಕ್ಕೆ ಬರ್ತೀವಿ. ನಮ್ ಪ್ರಿಡಿಕ್ಷನ್ಸ್ ಇರುತ್ತೆ, ಇದೇ ತರ ಧಮಾಕೆದಾರ್ ಪ್ರಿಡಿಕ್ಷನ್ಸ್ ಇರುತ್ತೆ. ಸಹಂದುನು ಪ್ರಿಡಿಕ್ಷನ್ಸ್ ಇರುತ್ತೆ ಈ ಸತಿ. ನೋಡೋಣ ಯಾರು ವಿಷ್ಣುಗೆ ಕಾಂಪಿಟೇಷನ್ ಕೊಡ್ತಾರ. ಆಮೇಲೆ ಏನು ಸಾತ್ವಿಕನು ಏನ್ ಕಮ್ಮಿ ಇಲ್ಲ, ಲಾಸ್ಟ್ ಟೈಮ್ ಎಲ್ಲ ಅವರೇನೆ ಕೊಡ್ತಾ ಇದ್ದಿದ್ದು. ಈಗ ಸ್ವಲ್ಪ ವಿಷ್ಣು ಪಿಕಪ್ ಮಾಡ್ಬಿಟ್ಟಿದ್ದಾನೆ. ಸೊ ಈಗ ಆಕ್ಚುಲಿ ಹೆಡ್ ಟು ಹೆಡ್ ನೋಡಿದ್ರೆ ಇಬ್ರು ಸೇಮ್ ಇದೆ, ವಿಷ್ಣುದು ಆಮೇಲೆ ಸಾತ್ವಿಕ್ದು. ಸೊ ನೋಡೋಣ ಯಾರ ಮೇಲೆ ಯಾರು ಕೆಳಗೆ ಹೋಗ್ತಾರೆ ಅಂತ. ಈಗ ಹೊಸ ಪ್ಲೇಯರ್ ಬೇರೆ ಎಂಟ್ರಿ ಆಗ್ತಿದ್ದಾರೆ, ಸೊ ಇನ್ನ ಫೈರಿ ಕಾಂಪಿಟೇಷನ್ ಆಗುತ್ತೆ. ಆಮೇಲೆ ಕೃಣಾಲ್ ಪಾಂಡ್ಯ ಆಬ್ವಿಯಸ್ಲಿ ವಿಲ್ ಬಿ ದೇರ್. ಸೊ ಸಿಗ್ತೀವಿ, ಅಲ್ಲಿವರೆಗೂ ಖುಷಿಯಾಗಿರಿ, ಚೆನ್ನಾಗಿರಿ, ಆರಾಮಾಗಿರಿ. ಬೈ ಬೈ. ಬೈ ಎಲ್ರಿಗೂ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು.